ನಿಮ್ಮ 5 ಮಾಡ್ಯೂಲ್ನ ಐ ಥಿಂಕ್ ನೀವೆಲ್ಲರೂ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಮಾಡ್ಯೂಲ್ ನಂಬರ್ 1 ನಲ್ಲಿ ಕೆಲವೊಂದು ಬೇಸಿಕ್ ಟರ್ಮಿನಾಲಜೀಸ್ಗಳ ಬಗ್ಗೆ ನಿಮಗೆ ಕೇಳಿದ್ದಾರೆ. ಅಸೆಸ್ಸಿ ಅಂದ್ರೆ ಏನು, ಕಾರ್ಪೊರೇಟ್ ಅಸೆಸ್ಸಿ ಅಂದ್ರೆ ಏನು, ಮತ್ತೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಕಂಪನೀಸು, ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಕಂಪಲ್ಸರಿ ಐ ಥಿಂಕ್ ನಿಮಗೆ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ. ಒಂದು ಟ್ಯಾಕ್ಸಬಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದು, ಮತ್ತು ಇನ್ನೊಂದು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಅದಾದ್ಮೇಲೆ ನಿಮಗೆ ಮ್ಯಾಟ್ ಪ್ರಾವಿಷನ್ ಬಗ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಪ್ರಾಬ್ಲಮ್ಸ್ ಆನ್ ಕಂಪ್ಯೂಟೇಷನ್ ಆಫ್ ಮ್ಯಾಟು. ಆಮೇಲೆ ಪ್ರಾಬ್ಲಮ್ಸ್ ಆನ್ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಷನ್ ಮಾಡೋದು, ಟ್ಯಾಕ್ಸ್ ಕ್ರೆಡಿಟ್ನ ಕ್ಯಾಲ್ಕುಲೇಷನ್ ಮಾಡೋದು. ಐ ಥಿಂಕ್ ಮೆಜಾರಿಟಿ ನಿಮಗೆ ಪ್ರಾಬ್ಲಮ್ಸ್ ಕವರ್ ಆಗೋದು ನಿಮ್ಮ ಮಾಡ್ಯೂಲ್ ನಂಬರ್ 1 ಅಲ್ಲಿ ಜಾಸ್ತಿ ಕವರ್ ಆಗುತ್ತೆ. ಒಂದು ಟ್ಯಾಕ್ಸಬಲ್ ಇನ್ಕಮ್ ಆಫ್ ಕಂಪನೀಸು, ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಲಯಬಿಲಿಟಿ, ಮತ್ತು ಇನ್ನೊಂದು ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್, ಟ್ಯಾಕ್ಸ್ ಕ್ರೆಡಿಟ್ ಕ್ಯಾಲ್ಕುಲೇಷನ್ ಬೈ ಕಂಪ್ಯೂಟೇಷನ್ ಆಫ್ ಮ್ಯಾಟ್. ಹೋಪ್ ನಾನು ನಿಮ್ಗೊಂದು 6 ಸ್ಟೆಪ್ನ ನಿಮಗೆ ನಾನು ಹೇಳಿಕೊಟ್ಟಿದ್ದೆ. ಹೋಪ್ ನಿಮಗೆ ಜ್ಞಾಪಕ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಸ್ಟೆಪ್ಸ್ಗಳ ಮುಖಾಂತರ ಯಾವ ರೀತಿ ನಿಮ್ಮ ಟ್ಯಾಕ್ಸ್ ಕ್ರೆಡಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ತೀರ. ಮಾಡ್ಯೂಲ್ ನಂಬರ್ 2 ಸ್ವಲ್ಪ ಜನರಲ್ ಥಿಯರಿಟಿಕಲ್ ಇನ್ಫಾರ್ಮೇಶನ್ ವಿಚ್ ಇಸ್ ರಿಗಾರ್ಡಿಂಗ್ ದ ಟ್ಯಾಕ್ಸ್ ಕನ್ಸೆಷನ್ಸ್ ಅಥವಾ ಡಿಡಕ್ಷನ್ಸ್ ಅಂತ ನಾವೇನ್ ಕರಿತೀವಿ. ಆ ಡಿಡಕ್ಷನ್ಸ್ಗಳನ್ನ ನಾವೇನ್ ಮಾಡಿದೀವಿ, ಇಲ್ಲಿ ಕೆಲವೊಂದು ಸೆಕ್ಷನ್ಸ್ಗಳನ್ನ ಮಾತ್ರ ಕೊಟ್ಟಿದ್ದಾರೆ. ಆ ಸೆಕ್ಷನ್ಸ್ಗಳನ್ನ ಇಟ್ಕೊಂಡು ಏನ್ ಮಾಡ್ತೀವಿ, ನಾವು ಥಿಯರಿಟಿಕಲ್ ಆಗಿ ನೋಡ್ತೀವಿ. ಅದಾದ್ಮೇಲೆ ಒಂದು ಪ್ರಾಬ್ಲಮ್ ಆನ್ 80G. ಐ ಥಿಂಕ್ ನಾವು ಇಲ್ಲಿ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದಾಗಲೇ ನಿಮ್ಮ 80G ಡಿಡಕ್ಷನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಎಲ್ಲಿ ನಿಮ್ಮ ಟೋಟಲ್ ಇನ್ಕಮ್ನ ಟ್ಯಾಕ್ಸಬಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ. ದೆನ್ ಮಾಡ್ಯೂಲ್ ನಂಬರ್ 3 ಬಂದಾಗ ನಿಮಗೆ ಥಿಯರಿಟಿಕಲ್ ಆಗಿ ಇರುತ್ತೆ. ಐ ಥಿಂಕ್ ವಿ ಡೋಂಟ್ ಫೈಂಡ್ ಎನಿ ಪ್ರಾಬ್ಲಮ್ಸ್ ಹಿಯರ್ ಇನ್ ಮಾಡ್ಯೂಲ್ ನಂಬರ್ 3, ದಟ್ ಈಸ್ ಟ್ಯಾಕ್ಸ್ ಎವೇಷನ್ ಅಂಡ್ ಟ್ಯಾಕ್ಸ್ ಅವಾಯ್ಡೆನ್ಸ್. ಟ್ಯಾಕ್ಸ್ ಎವೇಷನ್ ಅಂದ್ರೆ ಏನು, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಇವುಗಳಿಗಿರುವಂತ ನಡುವಿನ ವ್ಯತ್ಯಾಸ ಏನೇನಿದೆ, ಮತ್ತೆ ಈ ಡಬಲ್ ಟ್ಯಾಕ್ಸೇಷನ್ ಟ್ರೀಟಿ ಅಂದ್ರೆ ಏನು, ಮತ್ತೆ ಈ ಅಮಾಲ್ಗಮೇಷನ್ ಮತ್ತೆ ಡಿಮರ್ಜರ್ ಆದಾಗ ಯಾವ ರೀತಿ ಟ್ಯಾಕ್ಸ್ ಪ್ಲಾನಿಂಗ್ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಇನ್ನೊಂದು ಗ್ಯಾರ್ ಅಂತ ಇದೆ, ಜನರಲ್ ಆಂಟಿ ಅವಾಯ್ಡೆನ್ಸ್ ರೂಲ್ಸ್ ಅಂತ. ಸೊ ಈ ಒಂದು ಕಾನ್ಸೆಪ್ಟ್ಸ್ಗಳ ಬಗ್ಗೆ ನಾವೇನ್ ಮಾಡ್ತಾ ಹೋಗ್ತೀವಿ, ಈ ಒಂದು ಮಾಡ್ಯೂಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ ಇನ್ ದ ಮಾಡ್ಯೂಲ್ ನಂಬರ್ 3. Then module number 4, which is regarding tax planning with reference to managerial decisions. So I think ನಾವು ಇದರಲ್ಲಿ ಒಂದೊಂದರಲ್ಲೂ ಪ್ರಾಬ್ಲಮ್ಸ್ಗಳನ್ನ ಮಾಡಿದೀವಿ. ಓನಿಂಗ್ ಆರ್ ಲೀಸಿಂಗ್ ಆಫ್ ಅನ್ ಅಸೆಟ್ ಅಂತೆ, ಪರ್ಚೇಸಿಂಗ್ ದ ಅಸೆಟ್ ಬೈ ಹೈಯರ್ ಪರ್ಚೇಸ್ ಸಿಸ್ಟಮ್ ಅಥವಾ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಲ್ಲಿ ಮಾಡಬೇಕಾ. ದೆನ್ ಪರ್ಚೇಸಿಂಗ್ ಆಫ್ ಅನ್ ಅಸೆಟ್ ಔಟ್ ಆಫ್ ಓನ್ ಫಂಡ್ಸ್ ಆರ್ ಬಾರೋಡ್ ಕ್ಯಾಪಿಟಲ್ ಅಂತ, ಮ್ಯಾನುಫ್ಯಾಕ್ಚರ್ ಮಾಡಬೇಕಾ ಅಥವಾ ನಾನೇ ಬೈ ಮಾಡಬೇಕಾ ಅಂತ, ಮತ್ತೆ ರಿಪೇರಿಂಗ್, ರೀಪ್ಲೇಸ್ಮೆಂಟ್, ರಿನೋವೇಟಿಂಗ್ ಅನ್ ಅಸೆಟ್. ಸೊ ರಿಪೇರ್ ಮಾಡಿಸ್ಕೋಬೇಕಾ, ರೀಪ್ಲೇಸ್ ಮಾಡಬೇಕಾ ಅನ್ನೋದ್ರ ಬಗ್ಗೆ. ಮತ್ತೆ ಸೇಲ್ ಆಫ್ ಅಸೆಟ್ ಯೂಸ್ಡ್ ಫಾರ್ ಸೈಂಟಿಫಿಕ್ ರಿಸರ್ಚ್, ಅದನ್ನ ಯಾವ ರೀತಿ ಮಾಡಬೇಕು. ಶಟ್ ಡೌನ್ ಆರ್ ಕಂಟಿನ್ಯೂ ಅಂತ ಈ ಕೆಲವೊಂದು ಮ್ಯಾನೇಜರಿಯಲ್ ಅಪ್ಲಿಕೇಶನ್ಸ್ಗಳನ್ನ ಯಾವ ರೀತಿ ಟ್ಯಾಕ್ಸ್ ಪ್ಲಾನಿಂಗ್ ಅನ್ನೋ ಪರ್ಸ್ಪೆಕ್ಟಿವ್ ಆಲ್ಸೋ ಹಿಯರ್ in this module number 4. Module number 5, general theoretical aspect, but still calculated some problems regarding the advanced tax calculations. ಯಾವ ರೀತಿ ಒಂದು ಕಂಪನಿ ಅಸೆಸ್ಮೆಂಟ್ ಮಾಡ್ತಾ ಹೋಗ್ತಾರೆ, ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ಸ್ ಬರುತ್ತೆ ಅಂತ ಮಾತಾಡಿದ್ವಿ. ಅದಾದ್ಮೇಲೆ TDS ಅಂತ ಅಂದ್ರೆ ಏನು, ಯಾವ ರೀತಿ ರಿಟರ್ನ್ ಫೈಲ್ ಮಾಡ್ತಾರೆ, ಮತ್ತೆ ಪೆನಾಲ್ಟಿ ಅಕಸ್ಮಾತ್ ಏನಾದ್ರು ನೀವು ಪೇಮೆಂಟ್ ಮಾಡಲಿಲ್ಲ ಆನ್ ಟೈಮ್ ಅಲ್ಲಿ ಅಂತ ಅಂದ್ರೆ ಸೊ ನಿಮ್ಗೆ ಹೆಂಗೆ ಪೆನಾಲ್ಟಿನ ನೀವು ಕಟ್ಟಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ನಾವು ಏನು ನಮ್ಮ ಒಂದು ಮಾಡ್ಯೂಲ್ ನಂಬರ್ 1, 2, 3, 4 and 5 ಅಲ್ಲಿ ಏನ್ ಮಾಡಿದ್ದು ನೋಡಿದಂಥದ್ದು. ಸೊ ರಿಮೆಂಬರ್ ಒನ್ ಥಿಂಗ್, ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡೋದಾದ್ರೆ ನಿಮ್ಗೆ ಇದನ್ನ ನಾನು ಪೂರಾ ಪ್ರಾಬ್ಲಮ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅಂತ ನಾನು ಕರೆಯೋದಿಲ್ಲ. ಯಾಕೆ ಅಂತ ಅಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಒಂದು 50 ಮಾರ್ಕ್ಸು ನಿಮ್ಗೆ ಪ್ರಾಬ್ಲಮ್ಸ್ ಬಂದ್ರೆ ಮೇ ಬಿ ಇನ್ನ ಒಂದು 70-75 ಮಾರ್ಕ್ಸ್ ಥಿಯರಿನೇ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಅಂದ್ರೆ ಅರ್ಥ ದೇರ್ ಇಸ್ ಅ ಈಕ್ವಲ್ ಇಂಪಾರ್ಟೆನ್ಸ್ ಬಿಟ್ವೀನ್ ಪ್ರಾಬ್ಲಮ್ಸ್ ಮತ್ತೆ ಥಿಯರಿ. ನೀವು ಪ್ರಾಬ್ಲಮ್ಸ್ ಎಷ್ಟು ನೋಡ್ಕೊಳ್ತೀರೋ ಅದೇ ಲೆವೆಲ್ಗೆ ನೀವು ಥಿಯರಿನೂ ನೋಡ್ಕೊಳ್ಬೇಕು. ಯಾಕೆ, ಬಿಕಾಸ್ ನಿಮ್ಗೆ ಥಿಯರಿಲೂ ಸಹ ನಿಮ್ಗೆ ಏನ್ ಮಾಡ್ತಾನೆ ಥಿಯರಿನ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ.
ಸೊ 50% ಥಿಯರಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಇನ್ನು 50% ನೀವು ಪ್ರಾಬ್ಲಮ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸೊ ಅಷ್ಟು ಏನು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ. ಹೋಪ್ ನಾನು ಮಾತಾಡೋದು ಎಲ್ಲರಿಗೂ ಓಕೆ ಅಂತ ಅನ್ಸಿದ್ರೆ ಟೆಕ್ಸ್ಟ್ ಚಾಟ್ ಬಾಕ್ಸ್ ಅಲ್ಲಿ ಎಸ್ ಸರ್ ಅಂತ ಮೆಸೇಜ್ ಹಾಕಿ. ಸೊ ಜನರಲ್ ಆಗಿ ನಾವು ಥಿಯರಿನ ತಗೊಳ್ಳೋದಾದ್ರೆ ವಾಟ್ ಐ ಡೂ ಈಸ್, ಐ ಥಿಂಕ್ ನಾನೇನು ನಿಮಗೆ ಮೆಟೀರಿಯಲ್ಸ್ಗಳನ್ನೆಲ್ಲ ಕಳಿಸಿದ್ದೆ ಆಲ್ರೆಡಿ. ಆ ಮೆಟೀರಿಯಲ್ಸ್ ಎಲ್ಲ ಮತ್ತೆ ಜಸ್ಟ್ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಒಂದೊಂದಾಗಿ, ಒಂದೊಂದು PDF ಡಾಕ್ಯುಮೆಂಟನ್ನು. ಲೆಟ್ ಅಸ್ ಸಿ what are the theoretical aspects that we have covered in our third semester. Let me share the screen now. ಹೋಪ್ ನಿಮಗೆ ಸ್ಕ್ರೀನ್ ವಿಸಿಬಲ್ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? Yes, sir. Yes, sir. ಸೊ ಮಾಡ್ಯೂಲ್ ನಂಬರ್ 1 ಅಲ್ಲಿ ನಾನು ಸ್ವಲ್ಪ ಬೇಸಿಕ್ ಆಸ್ಪೆಕ್ಟ್ಸ್ಗಳ ಬಗ್ಗೆ ನಾನು ಮಾತಾಡಿದೆ ನಿಮ್ಮ ಹತ್ರ. ಟ್ಯಾಕ್ಸ್ ಅಂತ ಅಂದ್ರೆ ಏನು ಅಂತ ಮಾತಾಡಿದೆ. ಅದರಲ್ಲಿ ಬರುವಂತ 2 ಡಿವಿಷನ್, ಒಂದು ಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದ್ರೆ ಏನು, ಮತ್ತಿನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಅಂದ್ರೆ ಏನು ಅಂತ ನಾವು ಮಾತಾಡಿದ್ವಿ. ದ ಪರ್ಸನ್ ಹೂ ಪೇಸ್ ಟ್ಯಾಕ್ಸ್ ಟು ದ ಗವರ್ಮೆಂಟ್ ವಿತೌಟ್ ಎನಿ ಇಂಟರ್ಮೀಡಿಯರಿ, ಮಧ್ಯವರ್ತಿಗಳನ್ನ ಇಲ್ದೇನೆ ಡೈರೆಕ್ಟ್ ಆಗಿ ನೀವು ಪೇ ಮಾಡೋದು ನಿಮ್ಮ ಡೈರೆಕ್ಟ್ ಟ್ಯಾಕ್ಸು. ಅದೇ ನಾವೇನು ಕಟ್ತೀವಿ ಇನ್ಕಮ್ ಟ್ಯಾಕ್ಸ್, ಅದನ್ನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದಾದ್ಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಬರೋದು, ಇಂಡೈರೆಕ್ಟ್ ಆಗಿ ಥ್ರೂ ಇನ್ನೊಬ್ಬ ವ್ಯಕ್ತಿ ಮುಖಾಂತರ ಕಟ್ಟೋದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ದಟ್ ಈಸ್ ಥ್ರೂ GST ಆರ್ ಎಕ್ಸೈಸ್ ಡ್ಯೂಟಿ ಆರ್ ಕಸ್ಟಮ್ ಡ್ಯೂಟಿ, ಸಮಥಿಂಗ್ ಲೈಕ್ ದಟ್. ಸೊ ಇವತ್ತು ಯಾವುದೋ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ನೀವು ಆ ಪ್ರಾಡಕ್ಟ್ಗೆ ನೀವು ಇಷ್ಟು ದುಡ್ಡು ಅಂತ ಕೊಡ್ತೀರಾ, ಬಟ್ ನೀವು ಕೊಡೋ ದುಡ್ಡಲ್ಲಿ ಟ್ಯಾಕ್ಸು ಪೇ ಮಾಡಿರ್ತೀರ, ಬಟ್ ನಿಮ್ಗೆ ಗೊತ್ತಾಗಲ್ಲ. ಬಟ್ ಇಂಡೈರೆಕ್ಟ್ಲಿ ಇಟ್ ಗೋಸ್ ಟು ದ ಗವರ್ಮೆಂಟ್. ಸೊ ಯಾಕೆ ಟ್ಯಾಕ್ಸ್ನ ಲೆವಿ ಮಾಡಬೇಕು? ಟ್ಯಾಕ್ಸ್ನ ಲೆವಿ ಮಾಡುವಂತ ಉದ್ದೇಶ, ಗವರ್ಮೆಂಟ್ ನಮಗೆ ಏನೇನೋ ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇದೆ. ಅದು ಒಂದು ಸೆಕ್ಯೂರಿಟಿ ಇರ್ಬೋದು, ಅಥವಾ ಎಜುಕೇಶನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಸೊ ಎಲ್ಲದ್ರಿಂದ ಸೊ ಗವರ್ಮೆಂಟ್ ನಮ್ಗೆ ಸರ್ವಿಸ್ ಕೊಡ್ತಿರೋದ್ರಿಂದ ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಟು ದ ಗವರ್ಮೆಂಟ್. ಸೊ ಯಾರಿಗೆ ಈ ಒಂದು ಟ್ಯಾಕ್ಸ್ನ ಕಟ್ಟಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ. ಇನ್ ಆರ್ಟಿಕಲ್ 265 ಅಲ್ಲಿ ಏನ್ ಮಾಡಿದ್ದಾರೆ, ಸೊ ಕಂಪಲ್ಸರಿ ಒಂದು ಅಥಾರಿಟಿ ಅನ್ನೋದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಏನ್ ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ 7th schedule ಆಫ್ ಆರ್ಟಿಕಲ್ 246 ಅಲ್ಲಿ ಏನ್ ಮಾಡಿದಾನೆ, ಸೊ ಯಾರ್ಯಾರಿಗೆ ಪವರ್ ಇದೆ ಈ ಒಂದು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತಾನು ಹೇಳಿದ್ದಾರೆ. ದಟ್ ಈಸ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತೆ ಕಾನ್ಕರೆಂಟ್ ಲಿಸ್ಟ್, ಬೋತ್ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್ ಮುಖಾಂತರ. ಇದಾದ್ಮೇಲೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರುವಂತ ಕಾಂಪೋನೆಂಟ್ಸ್ ಯಾವ್ಯಾವ್ದು, ಒಂದು ಇನ್ಕಮ್ ಟ್ಯಾಕ್ಸ್ ನೀವು ನೋಡ್ತೀರಾ ಅಂತ ಅಂದ್ರೆ ಏನೇನ್ ಕಾಂಪೋನೆಂಟ್ಸ್ ಗಳು ಬರ್ತವೆ ಅಂತ ಅಂದ್ರೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, 1962, ಆನ್ಯುವಲ್ ಫೈನಾನ್ಸ್ ಆಕ್ಟ್, ಸರ್ಕ್ಯುಲರ್, ನೋಟಿಫಿಕೇಶನ್, ಕೇಸ್ ಲಾ ಡಿಸಿಷನ್. ಸರ್ ಏನಕ್ಕೆ ಈ 5 ಕಾನ್ಸೆಪ್ಟ್ಸ್ ಗಳನ್ನ ಕಾಂಪೋನೆಂಟ್ಸ್ ಅಂತ ಕರಿತೀರಾ ಅಂತ ಅಂದ್ರೆ, ನೀವು ಯಾವುದೇ ಒಂದು ಗೌರ್ಮೆಂಟ್ಗೆ ಟ್ಯಾಕ್ಸ್ ನ ಪೇ ಮಾಡ್ತಿದ್ದೀರಾ ಅಂತ ಅಂದ್ರೆ, ನೀವು ಕಟ್ಟುವಂತ ಟ್ಯಾಕ್ಸು ಈ 5 ಕಾಂಪೋನೆಂಟ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮೆನ್ಷನ್ ಆಗಿರುತ್ತೆ. ಐದರ್ ಯಾವುದೋ ಒಂದು ಕೋರ್ಟ್ ಕೇಸ್ ಹಾಕಿ ಕೇಸಲ್ಲಿ ಜಡ್ಜ್ಮೆಂಟ್ ಬಂದಿರೋದಿರ್ಬೋದು, ಅಥವಾ ಗವರ್ಮೆಂಟ್ ಆಗಿಂದಾಗೆ ಒಂದು ಹೊಸ ಸರ್ಕ್ಯುಲರ್ ಅಥವಾ ನೋಟಿಫಿಕೇಶನ್ಸ್ಗಳನ್ನ ಬಿಡೋದಿರ್ಬೋದು, ಅಥವಾ ವರ್ಷ ಮಾಡೋ ಫೈನಾನ್ಸ್ ಆಕ್ಟ್ ಅಲ್ಲಿ ಏನಾದರೂ ಅಮೆಂಡ್ಮೆಂಟ್ಸ್ಗಳು ಅಥವಾ ಬದಲಾವಣೆಗಳು ಮಾಡಿರ್ಬೋದು. ಮತ್ತೆ ಇನ್ಕಮ್ ಟ್ಯಾಕ್ಸ್ 1961, ದಿಸ್ ಇಸ್ ವಾಟ್ ದ ಮೇಜರ್ ಬೇಸಿಸ್ ದಟ್ ವಿ ವಿಲ್ ಗೋಯಿಂಗ್ ಟು ಯೂಸ್ ವೆನ್ ಯು ಆರ್ ಪೇಯಿಂಗ್ ದ ಗವರ್ಮೆಂಟ್ ಟ್ಯಾಕ್ಸ್ ಟು ದ ಗವರ್ಮೆಂಟ್. ಹೋಪ್ ನಾನು ಮಾತಾಡ್ತಿರೋದು ನಿಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಆರ್ ನೋ? Yes, sir. ಇನ್ಕಮ್ ಟ್ಯಾಕ್ಸ್ ಅಂತ. ಓಕೆ, ಇನ್ಕಮ್ ಟ್ಯಾಕ್ಸ್ ನ ಯಾರ ಮೇಲೆ ಹಾಕ್ತಾರೆ ಅಂತ ಅದನ್ನ ಸೆಕ್ಷನ್ 4 ಆಫ್ ಇನ್ಕಮ್ ಟ್ಯಾಕ್ಸ್ 1961 ಹೇಳುತ್ತೆ, ಎವ್ರಿ ಪರ್ಸನ್ ಅಂತ. ಹಾಗಾದ್ರೆ ಪರ್ಸನ್ ಅಂತ ಅಂದ್ರೆ ಯಾರು? ಇಟ್ ಮೇ ಬಿ ದ ಇಂಡಿವಿಜುವಲ್ ಆರ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ದಟ್ ಇಸ್ HUF, ಅಸೋಸಿಯೇಟ್ ಆಫ್ ಪರ್ಸನ್ಸ್, ದಟ್ ಈಸ್ AOP, ಬಾಡಿ ಆಫ್ ಇಂಡಿವಿಜುವಲ್ಸ್, ಎ ಫರ್ಮ್ ಆರ್ ಅ ಕಂಪನಿ. ಸೊ ಇವ್ರೆಲ್ಲರೂ ಸಹ ನಾವು ಪರ್ಸನ್ ಅಂತ ಕರಿತೀವಿ. ಇವರೆಲ್ಲರೂ ಸಹ ಏನ್ ಮಾಡಬೇಕು, ಗವರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕು.
ಸರಿ ಸರ್, ಆಯ್ತು, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಫೈನ್. ಬಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಸರ್ ಪ್ರೊಸೀಜರ್? ಯಾವ ರೀತಿ ನೀವು ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು? ಒಬ್ಬ ವ್ಯಕ್ತಿಯಿಂದ ಒಂದು ಗವರ್ಮೆಂಟ್ಗೆ ಪೇ ಮಾಡಬೇಕಾದಾಗ ವಾಟ್ ಇಸ್ ದ ಪ್ರೊಸೀಜರ್? ಇದನ್ನ ಐ ಥಿಂಕ್ ನಾವು ಡೀಟೇಲ್ಡ್ ಆಗಿ ತುಂಬಾ ಮಾತಾಡಿದ್ವಿ. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಪರ್ಸನ್ ಅಂತ ನಾವೇನ್ ಕರಿತೀವಿ ಸೆಕ್ಷನ್ 4 ಪ್ರಕಾರ. ಸೊ ಅದ್ರ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದು ಗವರ್ಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಅಂದ್ರೆ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾವು ಈ ರೆಸಿಡೆನ್ಷಿಯಲ್ ಸ್ಟೇಟಸ್ ನ ಏನ್ ಮಾಡ್ಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ನೋಡ್ಕೊಳ್ಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸ್ಟೇಟಸ್ ವೆದರ್ ಈಸ್ ಆರ್ಡಿನರಿ ರೆಸಿಡೆಂಟ್ ಅಥವಾ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಅದಕ್ಕೊಂದು ಕಂಡೀಷನ್ಸ್ಗಳಿದಾವೆ. ಆ ಕಂಡೀಷನ್ಸ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ನಾವು ಅದನ್ನ, ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಯು ಆರ್ ಎಲಿಜಿಬಲ್ ಟು ಪೇ ದ ಟ್ಯಾಕ್ಸ್ ಟು ದ ಗವರ್ಮೆಂಟ್ ಅಥವಾ ಇಂಡಿಯನ್ ಗವರ್ಮೆಂಟ್ ಅಂತ ಏನ್ ಮಾಡ್ತೀವಿ ಮಾತಾಡ್ತೀವಿ. ಎರಡನೇದು ಕ್ಲಾಸಿಫಿಕೇಶನ್ ಆಫ್ ಇನ್ಕಮ್ ಅಂಡರ್ ಡಿಫರೆಂಟ್ ಹೆಡ್ಸ್ ಅಂತೆ. ಕ್ಲಾಸಿಫಿಕೇಶನ್ ಆಫ್ ಇನ್ಕಮ್ ಅಂಡರ್ ಡಿಫರೆಂಟ್ ಹೆಡ್ಸ್ ಬಂದೇನು? ಒಬ್ಬ ವ್ಯಕ್ತಿ ಒಂದು ಟ್ಯಾಕ್ಸ್ ನ ಪೇ ಮಾಡ್ಬೇಕಂದಾಗ ಯಾವ್ಯಾವ ರೀತಿಗಳಲ್ಲಿ ಅವನು ಟ್ಯಾಕ್ಸ್ ನ ಪೇ ಮಾಡ್ತಾನೆ ಅಂತ ಅದು ನಮ್ಗೆಲ್ಲರಿಗೂ ಗೊತ್ತಿದೆ. 5 ತರ ಡಿಫ್ರೆಂಟ್ ಹೆಡ್ಸ್ ಬರುತ್ತೆ. ಒಂದು ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ವಾಟ್ ಇಸ್ ದಟ್ ಬಿಸ್ನೆಸ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಂಡ್ ದೆನ್ ಇನ್ಕಮ್ ಫ್ರಮ್ ವಾಟ್ ಇಸ್ ದಟ್ ಅದರ್ ಸೋರ್ಸಸ್. ಈ 5 ಡಿಫ್ರೆಂಟ್ ಹೆಡ್ಸ್ಗಳ ಮುಖಾಂತರ ಏನ್ ಮಾಡ್ಬೇಕಾಗುತ್ತೆ, ಗವರ್ಮೆಂಟ್ಗೆ ಅವನು ಟ್ಯಾಕ್ಸ್ ನ ಪೇ ಮಾಡ್ಬೇಕಾಗುತ್ತೆ. ಅದನ್ನ ನೀನ್ ಏನ್ ಮಾಡ್ಬೇಕಾಗುತ್ತೆ, ಓಕೆ ನಾವು ಯು ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ಪೇ ದ ಟ್ಯಾಕ್ಸ್ ಟು ದ ಇಂಡಿಯನ್ ಗವರ್ಮೆಂಟ್. ನಾವು ದ ಸೆಕೆಂಡ್ ಸ್ಟೆಪ್ ಇಸ್ ಕ್ಲಾಸಿಫೈ ಮಾಡ್ಕೊ, ನಿನಗೆ ಯಾವ್ದಾವ್ದು ಅಪ್ಲಿಕಬಲ್ ಆಗುತ್ತೆ ಸೆಗ್ರಿಗೇಟ್ ಮಾಡ್ಕೊ. ನಾನು ಸ್ಯಾಲ್ರಿಡ್ ಪರ್ಸನ್ ಆದ್ರೆ ನನಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಬರುತ್ತೆ. ನನ್ನ ಸ್ವಂತ ಒಂದು ಮನೆ ಇದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರುತ್ತೆ. ನನ್ನ ಹತ್ರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ನನಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರುತ್ತೆ. ನಾನು ಯಾವುದೋ ಒಂದು ಅಸೆಟ್ಗಳನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ನಾನು ಯಾವುದೋ ಒಂದು ರೇಸ್ ಕೋರ್ಸ್ ಅಲ್ಲೋ ಜೂಜೆಲ್ಲೋ ದುಡ್ಡು ಹಾಕ್ತಾ ಇದ್ದೀನಿ ಅಂತಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರುತ್ತೆ. 5 ಬರಬೇಕು ಅಂತ ಏನಿಲ್ಲ, ಅದರಲ್ಲಿ ಯಾವ್ದಾದ್ರು 1 ಬರ್ಬೋದು, 2 ಬರ್ಬೋದು, ಅಥವಾ 3 ಬರ್ಬೋದು, ಅಥವಾ 5 ಬರ್ಬೋದು. ದಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಹೂ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ಆಕ್ಟಿವಿಟಿ. ನಾವು ಏನ್ ಮಾಡ್ಬೇಕು, ನೀನು ಯಾವ್ಯಾವ ಹೆಡ್ಸ್ ಅಲ್ಲಿ ಎಷ್ಟೆಷ್ಟು ಇನ್ಕಮ್ ಬರುತ್ತೋ ಅದನ್ನೆಲ್ಲ ಏನ್ ಮಾಡ್ಕೊಂಡು ನೀಟಾಗಿ ಕ್ಲಾಸಿಫೈ ಮಾಡ್ಕೊ. ಸ್ಟೆಪ್ ನಂಬರ್ 3 ಹೇಳ್ತಾನೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಅಂಡರ್ ಈಚ್ ಹೆಡ್ ಅಂತ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಅಂಡರ್ ಈಚ್ ಹೆಡ್ ಅಂತ ಅಂದ್ರೆ ಸೊ ಏನೇನು ನಿಮ್ಮ ಒಂದು ಡಿಫ್ರೆಂಟ್ ಹೆಡ್ಸ್ಗಳು ಏನೇನಿದಾವೆ ಅದನ್ನೆಲ್ಲ ಏನ್ ಮಾಡ್ಕೊ ನೀಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊ. ಏನ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀಯಾ, ಸೊ ಎಷ್ಟು ಇನ್ಕಮ್ ಅಥವಾ ಆ ವರ್ಷ ನಿನಗೆ ಆದಾಯ ಬಂದಿದೆ ಆ ಎಲ್ಲಾ ಆದಾಯನ ನೀಟಾಗಿ ಏನ್ ಮಾಡ್ಕೊ ಕಲೆಕ್ಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊ. ದೆನ್ ಕ್ಲಬ್ಬಿಂಗ್ ಆಫ್ ಇನ್ಕಮ್ ಆಫ್ ಸ್ಪೌಸ್, ಮೈನರ್ ಚೈಲ್ಡ್ ಎಕ್ಸೆಟ್ರಾ. ಸೊ ನಿನ್ನ ಹೆಂಡತಿ ಅಥವಾ ನಿನ್ನ ಗಂಡನ ಏನು ಆದಾಯ ಇದೆ ಅಥವಾ ನಿನ್ನ ಮೈನರ್ ಚೈಲ್ಡ್ ಹೆಸರುಗಳಲ್ಲಿ ಏನಾದ್ರು ಮಾಡಿದ್ರೆ ಅದನ್ನೆಲ್ಲ ಏನ್ ಮಾಡು, ಕ್ಲಬ್ ಮಾಡ್ಕೊ. ಬಿಕಾಸ್ ಕೆಲವೊಂದ್ಸಲ ಏನಾಗುತ್ತೆ, ನಿನಗೆ ಅದ್ರ ಮುಖಾಂತರ ನಿನಗೆ ಎಕ್ಸಾಮ್ಷನ್ಸ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಹೆಂಗೆ, ಬಿಕಾಸ್ ಇವತ್ತು ನನ್ನ ಇನ್ಕಮ್ಮು ಪ್ರಕಾರ ನಾನು 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು, ನನ್ನ ವೈಫ್ ಪ್ರಕಾರ ನಾನು ಟ್ಯಾಕ್ಸ್ ಕಟ್ಟೋಕೆ ಇಲ್ಲ. ಸೊ ಕ್ಲಬ್ ಮಾಡ್ಕೊಂಡಾಗ ಏನಾಗುತ್ತೆ, ಆಬ್ವಿಯಸ್ಲಿ ನನ್ನ ಒಂದು ಆದಾಯದ ಮೇಲೆ ನೀವು ಕಟ್ಟುವಂತ ಟ್ಯಾಕ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ದೆನ್ ಸೆಟ್ ಆಫ್ ಆರ್ ಕ್ಯಾರಿ ಫಾರ್ವರ್ಡ್ ಅಂಡ್ ಸೆಟ್ ಆಫ್ ಲಾಸಸ್ ಅಂತೆ. ಯಾವ್ದಾದ್ರು ಒಂದು ಹೆಡ್ ಅಲ್ಲಿ ನಿನಗೆ ಏನಾದ್ರು ಲಾಸ್ ಬಂದಿದ್ರೆ ಅದನ್ನ ಇನ್ನೊಂದು ಹೆಡ್ ಮುಖಾಂತರ ಏನ್ ಮಾಡ್ಬೇಕಾಗತ್ತೆ, ಸೊ ಸೆಟ್ ಆಫ್ ಮಾಡ್ಬೇಕಾಗತ್ತೆ. ಆ ಕೆಲಸ ಏನಾದ್ರು ಇದ್ರೆ ಮಾಡ್ಕೊ. ಅದಾದ್ಮೇಲೆ ನೀನ್ ಮಾಡೋ ಕೆಲಸ ಏನು, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ GTI ನ ಏನ್ ಮಾಡ್ಬೇಕಾಗತ್ತೆ, ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. Once you calculate the gross total income, then you have to show the deductions from the gross total income. ಯಾವುದು, ಐ ಥಿಂಕ್ ನಾವು ಅದನ್ನ ನೋಡಿದ್ವಿ. 80G ಇಂದ 80U ತನಕ there are lot of deductions which are available for a person. ಆ ಡಿಡಕ್ಷನ್ಸ್ ಗಳಲ್ಲಿ ನೀನು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಆ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಂತ ಜಾಗಗಳಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ಯಾ ಅದನ್ನ ನೀನ್ ಏನ್ ಮಾಡ್ಕೋ, ಇಲ್ಲಿ ಡಿಡಕ್ಷನ್ ಅಲ್ಲಿ ತೋರಿಸ್ಕೊ ಅಂತ ಹೇಳ್ತಾರೆ. ನಾವು ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ ಇಂದ ನೀನು ಡಿಡಕ್ಷನ್ಸ್ ನ ಲೆಸ್ ಮಾಡಿದ್ರೆ ನಿನಗೆ ಸಿಗೋದೇ ಏನು, ಟೋಟಲ್ ಇನ್ಕಮ್. ನಾವು ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಸರಿ ಸೈಡ್ಗೆ ಎತ್ತಿಡ್ಕೋ. ಇಷ್ಟಪ್ಪ ನಿನ್ ಟೋಟಲ್ ಇನ್ಕಮ್ ಫೈನಾನ್ಷಿಯಲ್ ಇಯರ್ 21-22 ಚೆಕ್ ಮಾಡ್ಕೊ. ಈಗ ಈ ಟೋಟಲ್ ಇನ್ಕಮ್ ಮೇಲೆ ನಾನು ಏನ್ ಮಾಡ್ಬೇಕು, ಗವರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು. ನಾವು ಟ್ಯಾಕ್ಸ್ ನ ಕಟ್ಟಬೇಕಾದಾಗ ಟ್ಯಾಕ್ಸ್ ರೇಟ್ ಏನು ಅಂತ ತಿಳ್ಕೊಳ್ಬೇಕಲ್ಲ ನೀನು. ಆ ಟ್ಯಾಕ್ಸ್ ರೇಟ್ ನ ಏನ್ ಮಾಡು, ಫಸ್ಟ್ ಚೆಕ್ ಮಾಡಿ ತಿಳ್ಕೊ. ಸ್ಟೆಪ್ ನಂಬರ್ 10, ಎನಿ ಸರ್ಚಾರ್ಜ್ ರಿಬೇಟ್ ಅಂಡರ್ ಸೆಕ್ಷನ್ 87A. ಏನಾದ್ರೂ ನಿನಗೆ ಎಕ್ಸಾಮ್ಷನ್ಸ್ ಅಥವಾ ನಿನ್ಗೆ ಏನಾದ್ರೂ ಕನ್ಸೆಷನ್ಸ್ ಏನಾದ್ರು ಇದ್ರೆ, ಟ್ಯಾಕ್ಸ್ ಕನ್ಸೆಷನ್ಸ್ ಏನಾದ್ರು ಇದ್ರೆ, ಅಥವಾ ನೀನೇನಾದ್ರೂ ಒಂದು ಲಿಮಿಟ್ ನ ಕ್ರಾಸ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಅಡಿಷನಲ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಕಟ್ಟಬೇಕು ಅನ್ನೋದಿದ್ರೆ ಅದನ್ನ ಸ್ಟೆಪ್ ನಂಬರ್ 10 ಅಲ್ಲಿ ಮಾಡ್ಕೊ. ದೆನ್ ಸ್ಟೆಪ್ ನಂಬರ್ 11, ನೀನು
ಎಷ್ಟು 3% ಏನೋ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಮೇಲೆ ಏನ್ ಮಾಡ್ಬೇಕು, ಕಟ್ಟಬೇಕು. ಎಷ್ಟು ಟ್ಯಾಕ್ಸ್ ನ ನೀನ್ ಕ್ಯಾಲ್ಕುಲೇಟ್ ಮಾಡಿರ್ತೀಯ ಅದ್ರ ಮೇಲೆ ಏನ್ ಮಾಡು 3% ಅಂತ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಅಂತ ಏನ್ ಮಾಡು ನೀನು ಟ್ಯಾಕ್ಸ್ ನ ಅದಕ್ಕೆ ಅಡಿಷನಲ್ ಆಗಿ ಆಡ್ ಮಾಡ್ಕೊ. ಸೊ ಅಲ್ಲಿಗೆ ಒಂದು ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀಯ. ಅಕಸ್ಮಾತ್ ಸರ್ಚಾರ್ಜ್ ಇದ್ರೆ ಸರ್ಚಾರ್ಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇದ್ರ ಜೊತೆಗೆ ಆಡ್ ಮಾಡ್ತೀಯ. ರಿಬೇಟ್ ಇದ್ರೆ ಟ್ಯಾಕ್ಸ್ ಮೇಲಿಂದ ಲೆಸ್ ಮಾಡ್ಕೊಳ್ತೀಯ. ರಿಬೇಟ್ ಇದ್ರೆ ಸರ್ಚಾರ್ಜ್ ಇದ್ರೆ ಆಡ್ ಮಾಡ್ಕೊಳ್ತೀಯ. ಎಜುಕೇಶನ್ ಸೆಸ್ ನ ಆಡ್ ಮಾಡ್ತೀಯ. ಈ ಮೂರನ್ನು ಆಡ್ ಮಾಡಿದ್ರೆ ಯಾವುದು ಟ್ಯಾಕ್ಸ್ ಆನ್ ಟೋಟಲ್ ಇನ್ಕಮ್, ಸರ್ಚಾರ್ಜ್ ಆನ್ ಟ್ಯಾಕ್ಸ್ ಅಂಡ್ ಹೆಲ್ತ್ ಅಂಡ್ ಎಜುಕೇಶನ್ ಸೆಸ್ ಆನ್ ಇನ್ಕಮ್ ಟ್ಯಾಕ್ಸ್. ಈ ಮೂರನ್ನು ಆಡ್ ಮಾಡಿದ್ರೆ ಸೊ ನಿನ್ಗೆ ಏನ್ ಸಿಗುತ್ತೆ, ಸೊ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಎಷ್ಟು ಟ್ಯಾಕ್ಸ್ ನೀನು ಆ ಒಂದು ಪರ್ಟಿಕ್ಯುಲರ್ ಅಸೆಸ್ಮೆಂಟ್ ಇಯರ್ ಅಲ್ಲಿ ಕಟ್ಟಬೇಕು ಅಂತ. ಆ ಟ್ಯಾಕ್ಸ್ ಮೇಲೆ ನೀನು ಏನ್ ಮಾಡ್ಬೇಕಾಗುತ್ತೆ, ಇವಾಗ ಚೆಕ್ ಮಾಡ್ಕೊ. ನಾನು ಮುಂಚೆನೆ ಏನಾದ್ರೂ ಟ್ಯಾಕ್ಸ್ ನ ಪೇ ಮಾಡಿದ್ರೆ ಅದನ್ನ ಅಡ್ವಾನ್ಸ್ ಟ್ಯಾಕ್ಸ್ ಅಂತ ಕರಿತೀನಿ. ಕಂಪೇರ್ ಮಾಡ್ಕೊ. ಈಗ ನಾನು ಈ ವರ್ಷ ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರ 5 ಲಕ್ಷ ನಾನು ಟ್ಯಾಕ್ಸ್ ಕಟ್ಟಬೇಕು. ಬಟ್ ಆದ್ರೆ ನಾನು ಹೋದ ವರ್ಷ ನಾನು ಈ ವರ್ಷಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಕಟ್ಟಿದ್ದೀನಿ. ಸೇ ಫಾರ್ ಎಕ್ಸಾಂಪಲ್ ನಾನು 1 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿತ್ತು, ಬಟ್ ಆಲ್ರೆಡಿ ನಾನು 1.5 ಲಕ್ಷ ನಾನು ಏನ್ ಮಾಡಿದ್ದೀನಿ ಟ್ಯಾಕ್ಸ್ ನ ಕಟ್ಬಿಟ್ಟಿದ್ದೀನಿ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅಡ್ವಾನ್ಸ್ ಟ್ಯಾಕ್ಸ್. ಆಲ್ರೆಡಿ ಕಟ್ಟಿದ್ರೆ ಏನ್ ಮಾಡ್ತೀಯ ನೀನು, 1.5 ಲಕ್ಷ ಆಲ್ರೆಡಿ ಕಟ್ಟಿದ್ಯಾ, ಬಟ್ ಆಕ್ಚುಲ್ ಆಗಿ ಕಟ್ಟಬೇಕಾಗಿರೋದು 1 ಲಕ್ಷ. ಸೊ ಲೆಸ್ 50,000 ಏನ್ ಮಾಡ್ಕೊಳ್ಬೇಕಾಗತ್ತೆ, ನೀನು ರೀಫಂಡ್ ಮಾಡ್ಕೊಳ್ಬೇಕಾಗತ್ತೆ. ಆರ್ 1 ಲಕ್ಷ ನೀನು ಟ್ಯಾಕ್ಸ್ ಕಟ್ಟಬೇಕು, ಬಟ್ ನೀನು ಆಲ್ರೆಡಿ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡೋದು ಬರೀ 50,000. ಈಗ 50,000 ರೂಪಾಯಿ ಏನ್ ಮಾಡ್ಬೇಕು ನೀನು, ಟ್ಯಾಕ್ಸ್ ಪೇಬಲ್ ಮಾಡಬೇಕು. ಈ ಕೆಲಸ ಫೈನಲ್ ಸ್ಟೆಪ್ ಅಲ್ಲಿ ಮಾಡ್ತೀಯ ಏನು. ಸೊ ಎಷ್ಟು ಅಡ್ವಾನ್ಸ್ ಟ್ಯಾಕ್ಸ್ ನೀನು ಕಟ್ಟಿರ್ತೀಯ ಅದ್ರ ಬೇಸಿಸ್ ಮೇಲೆ ಟ್ಯಾಕ್ಸ್ ಅಡಿಷನಲ್ ಆಗಿ ಎಕ್ಸ್ಟ್ರಾ ಪೇ ಮಾಡ್ಬೇಕಾ ಅಥವಾ ರೀಫಂಡ್ ಮಾಡ್ಕೊಳ್ಬೇಕಾ ಏನ್ ಮಾಡ್ತೀಯ ಡಿಸೈಡ್ ಮಾಡ್ಕೊಳ್ತೀಯ. ಸೊ ದಿಸ್ ಇಸ್ ಹೌ ದ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಗೋಸ್ ಆನ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಇನ್ಕಮ್ ಟ್ಯಾಕ್ಸ್ ಟು ದ ಗವರ್ಮೆಂಟ್. ಅದಾದ್ಮೇಲೆ ರಿಟರ್ನ್ ಫೈಲ್ ಮಾಡಬೇಕು. ಅದನ್ನ ಏನು ಗವರ್ಮೆಂಟ್ ಒಂದು ಫಾರ್ಮೆಟ್ ನ ಕೊಟ್ಬಿಡ್ತಾರೆ. ಆ ಫಾರ್ಮೆಟ್ ಪ್ರಕಾರ ಏನ್ ಮಾಡ್ಬೇಕಾಗತ್ತೆ, ಈ ಏನೇನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ಯಾ ಟೋಟಲ್ ಇನ್ಕಮ್ ಅದನ್ನೆಲ್ಲ ನೀನ್ ಏನ್ ಮಾಡ್ಬೇಕಾಗತ್ತೆ, ರಿಟರ್ನ್ ಅನ್ನ ಫೈಲ್ ಮಾಡಬೇಕಾಗುತ್ತೆ. ಇದು ಏನು ನಿಮ್ಮ ನಾರ್ಮಲ್ ಪ್ರೊಸೀಜರ್ ವೆನ್ ಯು ಆರ್ ಮೇಕಿಂಗ್ ಪೇಮೆಂಟ್ ಟು ದ ಗವರ್ಮೆಂಟ್, ದಟ್ ಎಸ್ಪೆಷಲಿ ದ ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್. ಇದಾದ್ಮೇಲೆ ಕೆಲವೊಂದು ಟರ್ಮಿನಾಲಜೀಸ್ ನಿಮ್ಗೆ 2 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಒಂದು ಅಸೆಸ್ಸಿ ಅಂತ ಅಂದ್ರೆ ಏನು, ಅಸೆಸ್ಮೆಂಟ್ ಅಂತ ಅಂದ್ರೆ ಏನು, ಪರ್ಸನ್ ಅಂತ ಅಂದ್ರೆ ಏನು, ಅದ್ರಲ್ಲಿ ಬರೋರು ಇಂಡಿವಿಜುವಲ್ ಅಂದ್ರೆ ಯಾರು, HUF ಅಂದ್ರೆ ಯಾರು, ಕಂಪನಿ ಅಂದ್ರೆ ಯಾರು, ಫರ್ಮ್ ಅಂದ್ರೆ ಏನು, AOP BOI ಅಂತ ಅಂದ್ರೆ ಏನು, ಅಸೋಸಿಯೇಟ್ ಆಫ್ ಪರ್ಸನ್ಸ್ ಅಥವಾ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂದ್ರೆ ಏನು, ಲೋಕಲ್ ಅಥಾರಿಟಿ ಅಂತ ಅಂದ್ರೆ ಏನು, ಮತ್ತೆ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಅಂದ್ರೆ ಏನು. ಈ 5 ಅಥವಾ 6 ಡಿಫ್ರೆಂಟ್ ವಾಟ್ ಯು ಕಾಲ್ಡ್ ಪರ್ಸನ್ಸ್ ಗಳ ಬಗ್ಗೆ ನೀವೇನ್ ಮಾಡ್ತೀರಾ ತಿಳ್ಕೊಳ್ತೀರಾ. ರಿಮೆಂಬರ್ ಒನ್ ಥಿಂಗ್, ಸೊ ನಾನು ಹೇಳ್ಬೇಕಾದಾಗ ಅಲ್ಲೆಲ್ಲಾರು ನೋಟ್ ಮಾಡ್ಕೊಳ್ಳಿ. ನಾನು ಏನಾದ್ರು 2 ಮಾರ್ಕ್ಸ್ಗೆ ಅಥವಾ 5 ಮಾರ್ಕ್ಸ್ಗೆ ಅಂತ ಅಂದ್ರೆ ನೋಟ್ ಮಾಡ್ಕೊಳ್ಳಿ. ನೀವು ಮತ್ತಿನ್ನೊಂದ್ಸಲಿ ಓದ್ಬೇಕಾದಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೋದು. ಸೊ ಈ ಒಂದು ಕಾನ್ಸೆಪ್ಟ್ ನ ನಿಮ್ಗೆ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಏನಂತ, ಸೊ ಬ್ರೀಫ್ಲಿ ಎಕ್ಸ್ಪ್ಲೈನ್ the section 2 subsection 31 of Income Tax Act 1961 on person ಅಂತ ಬೇಕಾದ್ರೆ ಕೇಳ್ಬೋದು. ಕೇಳಿದಾಗ ನೀವೇನ್ ಮಾಡ್ಬೇಕಾಗತ್ತೆ, ಸೊ 6 ಜನ ವ್ಯಕ್ತಿಗಳು ಯಾರ್ಯಾರು ಇದ್ದಾರೆ ಅವ್ರ ಬಗ್ಗೆ ನೀವೇನ್ ಮಾಡ್ಬೇಕಾಗತ್ತೆ, ಬರಿಬೇಕಾಗತ್ತೆ. ಸೊ ದಿಸ್ ಇಸ್ ವಾಟ್ ದ ಡಿಫರೆಂಟ್ ಪರ್ಸನ್ಸ್ ವಿಚ್ ಆರ್ ಅವೈಲಬಲ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಇದಾದ್ಮೇಲೆ ಇನ್ಕಮ್ ಅಂದ್ರೆ ಏನು, ಇನ್ಕಮ್ ಅಲ್ಲಿ ಏನೇನ್ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್ಸ್ ಗಳಿದಾವೆ, ಅವನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ. ಇಂಡಿಯಾ ಅಂತ ಅಂದ್ರೆ ಏನು, ಇಂಡಿಯಾ ಅಂತಂದ್ರೆ ಬರೀ ನನ್ನ ಅರ್ತ್ ರೀಜನ್ ಅಥವಾ ಏನು ಲ್ಯಾಂಡ್ ರೀಜನ್ ಇದೆ ಅದನ್ನ ಮಾತ್ರ ಕರೆಯಕ್ಕಾಗಲ್ಲ. ಈವನ್ ವಿ ನೀಡ್ ಟು ಏನೋ ಟೇಕನ್ ಇನ್ ಟು ಕನ್ಸಿಡರೇಷನ್ ದ ವಾಟರ್ ಸೋರ್ಸ್. ಅದನ್ನ ನಾವು ಏನೋ ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ ಅಥವಾ ಸಿ ಬೆಡ್ ಅಂತ ಕರಿತೀವಿ. ಆ ಒಂದು ಝೋನ್ ಇಂದ ನೀವು ಒಳಗಡೆ ಬರೋದನ್ನೆಲ್ಲ ನೀವೇನ್ ಮಾಡ್ಬೇಕಾಗತ್ತೆ, ನೀವು ನಿಮ್ಮ ಇಂಡಿಯಾ ಅಂತ ಕರಿಬೇಕಾಗತ್ತೆ. ಇದಾದ್ಮೇಲೆ ನಾನು ನಿಮ್ಗೆ ಪ್ರೀವಿಯಸ್ ಇಯರ್ ಅಂದ್ರೆ ಏನು, ಅಸೆಸ್ಮೆಂಟ್ ಇಯರ್ ಅಂತ ಅಂದ್ರೆ ಏನು. ಸಿ ರಿಮೆಂಬರ್ ಒನ್ ಥಿಂಗ್, ನಾನು ಅವತ್ತು ಮಾತಾಡಬೇಕಾದಾಗ 1920 ನನಗೆ ಪ್ರೀವಿಯಸ್ ಇಯರ್ ಆಗಿತ್ತು, 2021 ನನಗೆ ಸಾರಿ ಇದು ಅಸೆಸ್ಮೆಂಟ್ ಇಯರ್, ತಪ್ಪಾಗಿದೆ, ಅಸೆಸ್ಮೆಂಟ್ ಇಯರ್ ಆಗಿತ್ತು. ಬಟ್ ಅದೇ ನಾನು ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತಿಗೆ ನನ್ನ ಪ್ರೀವಿಯಸ್ ಇಯರ್ ಬಂದು 2021, ಅಸೆಸ್ಮೆಂಟ್ ಇಯರ್ ಬಂದು 21-22. ರಿಮೆಂಬರ್ ಯಾಕೆ, ಬಿಕಾಸ್ ಐ ಆಮ್ ಇನ್ July 2021. ಸೊ ದಿಸ್ ಇಸ್ ದ ಎಕ್ಸಿಸ್ಟ್ ಫೈನಾನ್ಷಿಯಲ್ ಇಯರ್ ಇಸ್ ಗೋಯಿಂಗ್ ಆನ್. ಸೊ ಅದರಿಂದ ಏನ್ ಮಾಡ್ತೀನಿ, ನಾನು 20-21 ನಾನು ಪ್ರೀವಿಯಸ್ ಇಯರ್ ಅಂತ ಕರೆದು 21-22 ನಾನು ಏನ್ ಮಾಡ್ತೀನಿ, ಅಸೆಸ್ಮೆಂಟ್ ಇಯರ್ ಅಂತ ಕರಿತೀನಿ. ಬಟ್ ಇವಾಗ ನಿಮ್ಗೆ ಏನಾದ್ರು ಕ್ವಶನ್ ಬಂದಾಗ ನೀವು ಇದೇ ರೀತಿನೇ ಆನ್ಸರ್ ಮಾಡ್ಬೇಕು. ಯಾವ ರೀತಿ, ಸೊ ಪ್ರೀವಿಯಸ್ ಇಯರ್ ಇಸ್ 1920 is taxable in the assessment year 2021.
ಅಸೆಸ್ಮೆಂಟ್ ಇಯರ್ ಅಲ್ಲಿ ಏನಿರುತ್ತೋ ಅದ್ರ ಪ್ರಕಾರ 1920 ಬಂದಿರುವಂತಹ ಆದಾಯದ ಮೇಲೆ ಏನ್ ಮಾಡ್ಬೇಕಾಗುತ್ತೆ, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದಾದ್ಮೇಲೆ ಏನೇನು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ಗಳ ಬಗ್ಗೆ ನಾವು ಮಾತಾಡಿದ್ವಿ, ವಿಚ್ ಇಸ್ ರಿಮೈನ್ ಕಾನ್ಸ್ಟೆಂಟ್. ಸರ್ ನಾವು 21, 22 ಓದ್ಬೇಕಾ? ದಯವಿಟ್ಟು ಓದಕ್ ಹೋಗ್ಬೇಡಿ. ಇವಾಗ ನಾನು ಇಲ್ಲಿ ಏನ್ ಕೊಟ್ಟಿದ್ದೀನಿ ಅದನ್ನ ಮಾತ್ರ ಓದ್ಕೊಳ್ಳಿ. ಬಿಕಾಸ್ ನಿಮ್ಗೆ ಅಪ್ಲಿಕಬಲ್ ಆಗೋದು 2021 ಅಪ್ಲಿಕಬಲ್ ಆಗೋದು 21, 22 ಅಪ್ಲಿಕಬಲ್ ಆಗೋದಿಲ್ಲ ನಿಮ್ಗೆ. ಸೊ ಅದರಿಂದ ಇಲ್ಲಿ ಯಾವ್ಯಾವ ರೀತಿಯಾದಂತಹ ನಿಮ್ಗೆ ಇನ್ಕಮ್ ರೆಸ್ಟ್ರಿಕ್ಷನ್ಸ್ ಕೊಟ್ಟಿದ್ದೆ, ಅದಾದ್ಮೇಲೆ ರೇಟ್ ಏನೇನು ಕೊಟ್ಟಿದ್ದೆ ಅದನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸೊ ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಸರ್ಚಾರ್ಜ್ ಯಾರಿಗೆ ಅಪ್ಲೈ ಆಗುತ್ತೆ, ಎಷ್ಟು ಕ್ರಾಸ್ ಆದ್ರೆ ನಿಮ್ಗೆ ಈ ಸರ್ಚಾರ್ಜ್ ನ ನೀನು ಕಟ್ಟಬೇಕಾಗತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ. ಅದಾದ್ಮೇಲೆ ಮತ್ತೆ ಇಂಡಿವಿಜುವಲ್ಗೆ ಬರೋದಾದ್ರೆ, ಡೊಮೆಸ್ಟಿಕ್ ಕಂಪ್ನಿ, ಫಾರಿನ್ ಕಂಪ್ನಿ ಬರೋದಾದ್ರೆ ಎಷ್ಟು ಅಂತ ಏನ್ ಮಾಡ್ಬೇಕಾಗತ್ತೆ, ನೋಡ್ಬೇಕಾಗತ್ತೆ. ಅದಾದ್ಮೇಲೆ ನಾವು ಇಲ್ಲಿ ಫರ್ದರ್ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ನಾನು ಇಲ್ಲಿ ಹೇಳಿದ್ದೆ. ಏನಂತ, ಫರ್ದರ್ ಸ್ಟಡಿ ಇನ್ CTP ಫ್ರಮ್ ಮಾಡ್ಯೂಲ್ 1 and 2 ಅಂತ. ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 2 ಎರಡು ಏನ್ ಮಾಡಿದೆ, ನಾನು ಮರ್ಜ್ ಮಾಡಿದ್ದೆ. ಸೊ ಮರ್ಜ್ ಮಾಡಿ ಏನ್ ಮಾಡಿದೆ, ನಾನು ಇವಾಗ ಇಷ್ಟು ಕಾನ್ಸೆಪ್ಟ್ಸ್ಗಳನ್ನ ಏನ್ ಮಾಡ್ತೀನಿ, ನಾನು ನೆಕ್ಸ್ಟ್ ಮಾಡ್ಯೂಲ್ ಅಲ್ಲಿ ಏನ್ ಮಾಡ್ತಿದ್ದೆ, ಕಲಿತಾ ಹೋಗ್ತಿದ್ದೆ. ಇಷ್ಟು ನಾನು ಏನ್ ಹೇಳಿದ್ದು ನಿಮ್ಗೆ ಮಾಡ್ಯೂಲ್ ನಂಬರ್ 1 ಅಲ್ಲಿ ನಾನು ನಿಮ್ಮ ಹತ್ರ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೆ. ಬಟ್ ಇಲ್ಲಿ ನಾನು ಸುಮ್ಮನೆ ಸಮ್ಮರಿ ತರ ಹೇಳ್ತಾ ಇದ್ದೇನೆ, ಬಿಕಾಸ್ ಐ ಕಾಂಟ್ go with in-depth study here because of the lack of time now. ಇದಾದ್ಮೇಲೆ ನಾನು ನಿಮ್ಗೆ ಬಿಸ್ನೆಸ್ ಅಂಡ್ ಆರ್ ಪ್ರೊಫೆಷನ್ ಇದರಲ್ಲಿ ಆಗುವಂತಹ ಪ್ರಾಫಿಟ್ಸ್ ಅಥವಾ ಗೇನ್ ಇದು ಯಾವ ರೀತಿ ನಡೆಯುತ್ತೆ, ಯಾವುದನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 2 ಅಲ್ಲಿ ಏನ್ ಮಾಡಿದ್ವಿ, ಕಲ್ತಿದ್ವಿ. ಸೊ ಇದರಲ್ಲಿ ನಾನು ಹೈಲೈಟ್ ಮಾಡಿರೋದು ನಿಮ್ಗೆಲ್ಲ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಹೈಲೈಟ್ ಮಾಡಿರೋದು ಏನೇನ್ ಮಾಡಿದೀನಿ ಅವುಗಳನ್ನ ಮಾತ್ರ ನಾವೇನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಬಿಕಾಸ್ ಅವು ತುಂಬಾ ನಿಮ್ಗೆ ಇಂಪಾರ್ಟೆಂಟ್ ಆಗಿ ಕಂಪಲ್ಸರಿ ಆಗಿ ನೀವು ತಿಳ್ಕೊಳ್ಬೇಕಾಗಿರೋ ಅದು ಕಾನ್ಸೆಪ್ಟ್ಸ್ ಗಳನ್ನ ಉದ್ದೇಶದಿಂದ ನಾನು ಏನ್ ಮಾಡಿದೆ, ಕೆಲವೊಂದು ಹೈಲೈಟೆಡ್ ಮಾಡಿರುವಂತಹ ಕಾನ್ಸೆಪ್ಟ್ಸ್ ಗಳನ್ನ ಮಾತ್ರ ಏನ್ ಮಾಡಿದೆ, ಡೀಟೇಲ್ಡ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈ ಪ್ರಾಫಿಟ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ ನಾವು ಬಿಸ್ನೆಸ್ ಅಂದ್ರೆ ಏನು, ಪ್ರೊಫೆಷನ್ ಅಂದ್ರೆ ಏನು, ಆಮೇಲೆ ಇದರಲ್ಲಿ ನಿಮ್ಗೆ 4 ಡಿಫ್ರೆಂಟ್ ಬರ್ತಿತ್ತು. ಒಂದು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಅಡ್ಮಿಸಬಲ್ ಇನ್ಕಮ್, ಇನ್ಅಡ್ಮಿಸಬಲ್ ಇನ್ಕಮ್ಸ್ ಅಂತ ನಾವು ನೋಡಿದ್ವಿ. ಹೋಪ್ ನಿಮ್ಗೆ ಜ್ಞಾಪಕ ಇದೆ ಅಂತ ಅನ್ಕೊಂಡಿದ್ದೀನಿ. ಇನ್ಕಮ್ ಚಾರ್ಜಬಲ್ ಅಂಡರ್ ದ ಹೆಡ್ ಆಫ್ ಪ್ರಾಫಿಟ್ ಅಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತೆ. ಇನ್ಕಮ್ ಟ್ಯಾಕ್ಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಹೆಡ್ ಆಫ್ ಪ್ರಾಫಿಟ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಪ್ರೊಫೆಷನ್ ಅಂತೆ. ಎಕ್ಸ್ಪೆಂಡಿಚರ್ ಅಲೋಡ್ ಆಸ್ ಡಿಡಕ್ಷನ್. ಅದಾದ್ಮೇಲೆ ಇನ್ನೊಂದು ಇಲ್ಲಿದೆ ಡಿಸಲೋಡ್ ಎಕ್ಸ್ಪೆಂಡಿಚರ್ ಅಂತ. ಐ ಥಿಂಕ್ 7.54 ಇದೆಯಲ್ಲ. ಇವು 4 ಮೇನ್. ನೀವು ಏನೇ ಮಾತಾಡಬೇಕಾದಾಗ್ಲೂ ಈ 4 ಕಾನ್ಸೆಪ್ಟ್ ನ ಇಟ್ಕೊಂಡು ನೀವೇನ್ ಮಾತಾಡ್ಬೇಕಾಗತ್ತೆ, ಸೊ ನಿಮ್ಮ ಒಂದು ಪ್ರಾಫಿಟ್ ಆರ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಬಗ್ಗೆ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಒಂದು, ಯಾವ್ಯಾವ ಇನ್ಕಮ್ ನ ಚಾರ್ಜ್ ಮಾಡ್ತೀರಾ, ಯಾವ್ಯಾವ ಇನ್ಕಮ್ ನ ಚಾರ್ಜ್ ಮಾಡಲ್ಲ, ಯಾವ್ಯಾವ ಎಕ್ಸ್ಪೆಂಡಿಚರ್ ನ ಡಿಡಕ್ಟ್ ಮಾಡಬೇಕು, ಮತ್ತೆ ಯಾವ್ಯಾವ ಎಕ್ಸ್ಪೆಂಡಿಚರ್ ನ ನೀವು ಡಿಡಕ್ಟ್ ಮಾಡಬಾರ್ದು, ಡಿಸಲೋಡ್ ಎಕ್ಸ್ಪೆಂಡಿಚರ್ ಅಂತ ನೀವೇನ್ ಮಾಡ್ತೀರಾ, ಸೊ ಕಲಿತಾ ಹೋಗ್ತೀರಾ ಈ ಒಂದು ವಾಟ್ ಯು ಕಾಲ್ಡ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಲ್ಲಿ. ಇಲ್ಲಿ ನಾನು ಮಾತಾಡ್ಬೇಕಾದಾಗ ನಿಮ್ಗೆ ಬಿಸ್ನೆಸ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ, ಪ್ರೊಫೆಷನ್ ಅಂತ ಅಂದ್ರೆ ಏನ್ ಹೇಳ್ಕೊಟ್ಟಿದ್ದೆ. ಮಾಮೂಲಿ 2 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ 5 ಮಾರ್ಕ್ಸ್ಗೆ ಕೇಳುವಂಥದ್ದು ಇನ್ಕಮ್ ಚಾರ್ಜಬಲ್ ಅಂಡರ್ ದ ಹೆಡ್ ಪ್ರಾಫಿಟ್ಸ್ ಅಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಯಾವ್ಯಾವ ಇನ್ಕಮ್ ನ ಚಾರ್ಜ್ ಮಾಡ್ತೀವಿ ಇಲ್ಲಿ ಅಂತ ಹೇಳಿದ್ದೆ. ಅದಾದ್ಮೇಲೆ ಯಾವ್ಯಾವ ಇನ್ಕಮ್ ನ ನಾವು ಚಾರ್ಜ್ ಮಾಡಲ್ಲ ಅಂತಾನು ಹೇಳಿದ್ದೆ. ಬಿಸ್ನೆಸ್ ಆರ್ ಪ್ರೊಫೆಷನ್ ಗೆ ಸಂಬಂಧಪಟ್ಟಿಲ್ಲದೆ ಇರುವಂತಹ ಇನ್ಕಮ್ಸ್ ಗಳನ್ನ ವಿ ಶುಡ್ ನಾಟ್ ಟೇಕ್ ಇನ್ ಟು ಕನ್ಸಿಡರೇಷನ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಇನ್ಕಮ್ ಟ್ಯಾಕ್ಸ್ ಆನ್ ದ ಬಿಸ್ನೆಸ್ ಆರ್ ಪ್ರೊಫೆಷನ್ ತಗೊಳ್ಬಾರ್ದು ಅಂತ ಹೇಳಿದೆ. ಇದಾದ್ಮೇಲೆ ನಾನು ನಿಮ್ಗೆ ಮಾತಾಡಿದ್ದು ಎಕ್ಸ್ಪೆಂಡಿಚರ್ ಅಲೋಡ್ ಆಸ್ ಡಿಡಕ್ಷನ್. ಇದನ್ನ ನಾವು ಅಡ್ಮಿಸಬಲ್ ಎಕ್ಸ್ಪೆಂಡಿಚರ್ಸ್ ಅಂತಾನು ಏನ್ ಮಾಡ್ತೀವಿ, ಕರಿತಾ ಹೋಗ್ತೀವಿ. ಇದರಲ್ಲಿ ನಾವು ರೆಂಟು, ರೇಟು, ಟ್ಯಾಕ್ಸು, ರಿಪೇರ್ ಅಂಡ್ ಇನ್ಶೂರೆನ್ಸ್ ಫಾರ್ ಬಿಲ್ಡಿಂಗ್ ಅಂತ. ಐ ಥಿಂಕ್ ಇದನ್ನ ನಾವು ನೀಟಾಗಿ ಓದಿ ಡಿಸ್ಕಸ್ ಮಾಡಿ ಮತ್ತೆ ಸಮ್ಮರಿ ತರನು ಹೋಪ್ ನಾವು ಮಾಡಿದ್ವಿ ಅಂತ ಅನ್ಸುತ್ತೆ. ಅದಾದ್ಮೇಲೆ ರಿಪೇರ್ಸ್ ಅಂಡ್ ಇನ್ಶೂರೆನ್ಸ್ ಆಫ್ ಮಿಷನರಿ, ಪ್ಲಾಂಟ್ ಅಂಡ್ ಫರ್ನಿಚರ್ ಅಂದ್ರೆ ಇವುಗಳನ್ನ ತಗೊಳ್ಬೇಕು ನೀವು ಅಂತ. ಅದಾದ್ಮೇಲೆ ಡೆಪ್ರಿಸಿಯೇಷನ್, ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಬಿಕಾಸ್ ಇದ್ರ ಮೇಲೆ ನಾವು ಪ್ರಾಬ್ಲಮ್ ಸಹ ಮಾಡಿದೀವಿ. ಸೊ ನಿಮ್ಗೆ ಮಿನಿಮಮ್ ಕಂಪಲ್ಸರಿಯಾಗಿ ನಿಮ್ಗೆ 5 ಮಾರ್ಕ್ಸ್ಗೆ ಕೇಳುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಯಾವ ರೀತಿ ಡೆಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆನ್ ವಾಟ್ ಬೇಸಿಸ್ ಯು ವಿಲ್ ಗೋನ್ ಟು ಕ್ಯಾಲ್ಕುಲೇಟ್ ಅಂತ.
ಅದರಲ್ಲಿ ನಿಮಗೆ ಥಿಯರಿಟಿಕಲ್ ಆಗಿ ಟ್ಯಾಂಜಿಬಲ್ ಅಂದ್ರೆ ಏನು, ಇಂಟ್ಯಾಂಜಿಬಲ್ ಅಂದ್ರೆ ಏನು, ಏನೇನ್ ಕಂಡೀಷನ್ಸ್ ನ ಫುಲ್ಫಿಲ್ ಮಾಡಬೇಕು ಅಂತ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ ವೆನ್ ಯು ಆರ್ ಕ್ಲೈಮಿಂಗ್ ಅ ಡೆಪ್ರಿಸಿಯೇಷನ್. ಅದಾದ್ಮೇಲೆ ಇದೊಂದು ಫಾರ್ಮೆಟ್ ಇತ್ತು ನಿಮ್ಗೆ ಗೊತ್ತಿರಬೇಕು. ಸೊ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಎಷ್ಟಿತ್ತು ಬ್ಲಾಕ್ ಆಫ್ ಅಸೆಟ್ಸ್ ನ ವ್ಯಾಲ್ಯೂ, ಅದಾದ್ಮೇಲೆ ಎಷ್ಟು ಅಡಿಷನಲ್ ಆಗಿ ಅಸೆಟ್ಸ್ ನ ನೀವು ಪರ್ಚೇಸ್ ಮಾಡಿದ್ರಿ ಸೇಮ್ ಬ್ಲಾಕ್ ಅಲ್ಲಿ, ಅದಾದ್ಮೇಲೆ ಏನಾದ್ರೂ ಸೇಮ್ ಬ್ಲಾಕ್ ಅಲ್ಲಿ ನೀವು ಯಾವ್ದಾದ್ರು ಅಸೆಟ್ಸ್ ಗಳನ್ನ ಸೇಲ್ ಮಾಡಿದ್ರೆ ಲೆಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಬರೋದು ಏನಿರುತ್ತೆ ನಿಮ್ಮ ಡಿಪ್ರಿಸಿಯಬಲ್ ವ್ಯಾಲ್ಯೂ ಆಗುತ್ತೆ, ಅದ್ರ ಮೇಲೆ ನೀವೇನ್ ಮಾಡ್ಬೇಕಾಗತ್ತೆ ಡೆಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಆ ರೀತಿ ನಾವೇನ್ ಮಾಡಿದ್ವಿ, ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಸ್ ಮಾಡಿದ್ವಿ. ಆ ಪ್ರಾಬ್ಲಮ್ ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಟ್ ನೀವು ಒಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಿಲ್ಲಿ, ಯಾವ್ಯಾವ ತರ ಬ್ಲಾಕ್ ಆಫ್ ಅಸೆಟ್ಸ್ ಗಳಿಗೆ ಯಾವ್ಯಾವ ರೀತಿ ರೇಟ್ ಆಫ್ ಟ್ಯಾಕ್ಸ್ ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಹಾಕ್ಬೇಕಾಗತ್ತೆ ಅಂತ. ಸೊ ಐ ಥಿಂಕ್ ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಅಕಸ್ಮಾತ್ ಏನಾದ್ರು ಥಿಯರಿಟಿಕಲ್ ಆಗಿ ಕೇಳಿದಾಗ ಸೊ ಈ ತರ ಒಂದು ಟೇಬಲ್ ಹಾಕಿ ನೀಟಾಗಿ ಬರಿಬೇಕಾಗತ್ತೆ. ಬಿಲ್ಡಿಂಗ್ ರೆಸಿಡೆನ್ಷಿಯಲ್ ಆದ್ರೆ ಎಷ್ಟು ಪರ್ಸೆಂಟು, ನಾನ್ ರೆಸಿಡೆನ್ಷಿಯಲ್ ಆದ್ರೆ ಎಷ್ಟು ಪರ್ಸೆಂಟು, ಟೆಂಪ್ರರಿ ಕನ್ಸ್ಟ್ರಕ್ಷನ್ ಆಗಿದ್ರೆ ಎಷ್ಟು ಪರ್ಸೆಂಟು, ಮತ್ತೆ ಫರ್ನಿಚರ್ಗೆ ಎಷ್ಟು ಪರ್ಸೆಂಟು, ಪ್ಲಾಂಟ್ ಅಂಡ್ ಮಿಷನರಿ ಸಮುದ್ರದಲ್ಲಿ ಒಳಗಡೆ ಅಥವಾ ಸಮುದ್ರದಲ್ಲಿ ಯೂಸ್ ಮಾಡುವಂತ ಪ್ಲಾಂಟ್ ಅಂಡ್ ಮಿಷನರಿ ಆದ್ರೆ ಎಷ್ಟು ಪರ್ಸೆಂಟು, ಮತ್ತೆ ಮೋಟಾರ್ ಕಾರ್ಗೆ ಸಂಬಂಧಪಟ್ಟಿರುವಂತ ಮಿಷನರಿ ಪಾರ್ಟ್ಸ್ ಆದ್ರೆ ಎಷ್ಟು ಪರ್ಸೆಂಟು, ಅದಾದ್ಮೇಲೆ ಅದು ಬಿಸ್ನೆಸ್ ಬಿಟ್ಟು ಬೇರೆ ತರ ಯೂಸ್ ಮಾಡ್ತಾ ಇದ್ರೆ ಅದಕ್ಕೆ ಎಷ್ಟು ಪರ್ಸೆಂಟು, ದೆನ್ ಪ್ಲಾಂಟ್ ಆರ್ ಮೆಷಿನರಿ, ಮೋಟಾರ್ ಬಸ್ಸಸ್, ಮೋಟಾರ್ ಲಾರೀಸ್, ಮೋಟಾರ್ ಟ್ಯಾಕ್ಸೀಸ್ ಇವುಗಳಿಗೆ ಎಷ್ಟು ಪರ್ಸೆಂಟು, ದೆನ್ ಕಂಪ್ಯೂಟರ್ ಹ್ಯಾಂಡ್ಲಿಂಗ್, ಕಂಪ್ಯೂಟರ್ ಸಾಫ್ಟ್ವೇರ್, ಸೊ ಸಾಫ್ಟ್ವೇರ್ಸ್ಗೆ ಅಥವಾ ಕಂಪ್ಯೂಟರ್ ಎಕ್ವಿಪ್ಮೆಂಟ್ಸ್ ಗಳಿಗೆ ಎಷ್ಟು ಪರ್ಸೆಂಟು. ಸೊ ಈ ತರ ನಾವ್ ಏನ್ ಮಾಡಿದ್ವಿ, ಯಾವ್ಯಾವ ಒಂದು ಬ್ಲಾಕ್ ಆಫ್ ಅಸೆಟ್ಸ್ಗೆ ಯಾವ್ಯಾವ ರೀತಿಯಾದಂತಹ ರೇಟ್ ಆಫ್ ಟ್ಯಾಕ್ಸ್ ಬರುತ್ತೆ ಅಂತ ಏನ್ ಮಾಡಿದ್ವಿ ನಾವು, ಸೊ ಡಿಸ್ಕಸ್ ಮಾಡಿದ್ವಿ. ಇದಾದ್ಮೇಲೆ ನಾವು ಪ್ರಾಬ್ಲಮ್ ನಾವು ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾತಾಡ್ತೀನಿ, ಇವತ್ತಿನ ಕ್ಲಾಸ್ ಅಲ್ಲಿ ಬೇಡ. ಇದಾದ್ಮೇಲೆ ಅಡಿಷನಲ್ ಡೆಪ್ರಿಸಿಯೇಷನ್, ಯಾವ ಟೈಮಲ್ಲಿ ನೀವು ಅಡಿಷನಲ್ ಡೆಪ್ರಿಸಿಯೇಷನ್ ಕ್ಲೈಮ್ ಮಾಡಬಹುದು ಅಂತ ಐ ಥಿಂಕ್ ನಾನು ಕ್ಲಾಸ್ ಅಲ್ಲಿ ಪಾಠ ಮಾಡಬೇಕಾದಾಗ ಹೇಳಿದ್ದೆ ಒಂದು ಸ್ಟೇಟ್ಮೆಂಟ್, ದಟ್ ಈಸ್ ಎನಿ SSC acquired and installed the plant and machinery on or after 31st March 2005. ಸೊ ಆ ವರ್ಷ ಆದ್ಮೇಲೆ ನೀವು ಏನು ಪರ್ಚೇಸ್ ಮಾಡಿದ್ರೆ ಅಂತವನ್ನ ನೀವೇನ್ ಮಾಡ್ತೀರಾ, ಅಡಿಷನಲ್ ಡೆಪ್ರಿಸಿಯೇಷನ್ಗೆ ನೀವು ಚಾರ್ಜ್ ಮಾಡ್ತೀರಾ ಅಂತ ಹೇಳಿದ್ದೆ. ಅದಾದ್ಮೇಲೆ ಏನ್ ರೇಟ್ ಆಫ್ ಟ್ಯಾಕ್ಸ್ 20% ಆಫ್ ಅಡಿಷನಲ್ ಡೆಪ್ರಿಸಿಯೇಷನ್ ನೀವೇನ್ ಮಾಡ್ಬೋದು, ಚಾರ್ಜ್ ಮಾಡ್ಬೋದು ಅಂತ ಹೇಳಿದೆ. ಇವು ಸ್ವಲ್ಪ ಬೇಸಿಕ್ ಆಸ್ಪೆಕ್ಟ್ಸ್ ಗಳು ಹೇಳಿದ್ದು. ಡಿಪ್ರಿಸಿಯೇಷನ್ ಇನ್ ಕೇಸ್ ಆಫ್ ಪವರ್ ಯೂನಿಟ್ಸ್ ಬಗ್ಗೆ ಮಾತಾಡಿದ್ದೆ. ಅದಾದ್ಮೇಲೆ ಆಕ್ಚುಯಲ್ ಕಾಸ್ಟ್ ಆಫ್ ಅಸೆಟ್ಸ್ ಅಂತ ಅಂದ್ರೆ ಏನು, ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ದೆ. ಮ್ಯಾಂಡೇಟರಿ ಪ್ರಾವಿಷನ್ ಫಾರ್ ಡೆಪ್ರಿಸಿಯೇಷನ್, ಸೊ ಯಾವ ಸೆಕ್ಷನ್ ಕಂಪಲ್ಸರಿಯಾಗಿ ನೀವು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಲೇಬೇಕು ಅಂತ ಹೇಳುತ್ತೆ ಅನ್ನೋದು, ಅದನ್ನ ನಾವು ಸೆಕ್ಷನ್ 32 ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅಲ್ಲಿ ನೋಡ್ತೀರಾ. ಅಕಸ್ಮಾತ್ ಅಮಾಲ್ಗಮೇಷನ್, ಡಿಮರ್ಜರು ಅಥವಾ ಲಿಕ್ವಿಡೇಷನ್ ಆದಾಗ ಯಾವ ರೀತಿ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಏನ್ ಮಾಡ್ತೀವಿ ಡಿಸ್ಕಸ್ ಮಾಡಿದ್ವಿ. ದೆನ್ ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಪ್ಲಾಂಟ್ ಆರ್ ಮೆಷಿನರಿ ಇನ್ ನೋಟಿಫೈಡ್ ಬ್ಯಾಕ್ವರ್ಡ್ ಏರಿಯಾ ಅಂದ್ರೆ ಅರ್ಥ ಏನು, ಸೊ ಕೆಲವೊಂದು ಪ್ಲಾಂಟ್ ಅಂಡ್ ಮೆಷಿನರಿನ ನೀವು ಬ್ಯಾಕ್ವರ್ಡ್ ಏರಿಯಾದಲ್ಲಿ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಅಡಿಷನಲ್ ರಿಡಕ್ಷನ್ಸ್ ಗಳು ಅವೈಲಬಿಲಿಟಿ ಇರುತ್ತಂತೆ. ಎಷ್ಟು ಅಂತ ಇಲ್ಲಿ ಐ ಥಿಂಕ್ ಇಲ್ಲೆಲ್ಲ ಒಂದ್ ಕಡೆ ಪರ್ಸೆಂಟೇಜ್ ತೋರಿಸಿದ್ದೀನಿ ನಾನು, ಇಲ್ಲಿದೆ, ಇಲ್ಲಿದೆ ಕೆಳಗಡೆ. ಸೊ 15% ಆಫ್ ದ ಆಕ್ಚುಯಲ್ ಕಾಸ್ಟ್ ಆಫ್ ದ ನ್ಯೂ ಅಸೆಟ್ ಇನ್ಸ್ಟಾಲ್ಡ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತ. ಇದು ಒಂದೇನು ಬ್ಯಾಕ್ವರ್ಡ್ ಏರಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ. ಅದಾದ್ಮೇಲೆ ಈ ಟೀ ರಬ್ಬರು ನ ಬೆಳೆಯೋದಕ್ಕೆ ನೀವೇನಾದ್ರೂ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ ನಿಮಗೆ ಸ್ಪೆಷಲ್ ಡಿಡಕ್ಷನ್ ಅಂತ ಸಿಗುತ್ತೆ. ಅದಾದ್ಮೇಲೆ ಸೈಟ್ ರೆಸ್ಟೋರೇಷನ್ ಫಂಡ್ ಅಂತ, ಸೊ ಯಾವ್ದಾದ್ರು ಕಂಪನೀಸ್ಗಳು ಏನಾದ್ರು ಈ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ರೆ ಅಂತಹ ಕಂಪನೀಸ್ಗಳಿಗೆ ಈ ಒಂದು ಅಡಿಷನಲ್ ಡಿಡಕ್ಷನ್ಸ್ ಅವೈಲಬಿಲಿಟಿ ಇದೆಯಾ, ಅದನ್ನ ಬೇಕು ಅಂದ್ರೆ ಏನೇನು ಕಂಡೀಷನ್ ಫುಲ್ಫಿಲ್ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟು ಸೈಂಟಿಫಿಕ್ ರಿಸರ್ಚ್ಗೆ ಸಂಬಂಧಪಟ್ಟಂಗೆ ಇದರಲ್ಲಿ ಎರಡು ಭಾಗವಾಗಿ ಬರುತ್ತೆ, ಒಂದು ಇನ್ ಹೌಸ್ ರಿಸರ್ಚ್ ಮತ್ತು ಇನ್ನೊಂದು ರಿಸರ್ಚ್ ಥ್ರೂ ಔಟ್ಸೈಡ್ ಇನ್ಸ್ಟಿಟ್ಯೂಷನ್ಸ್. ನಾವು ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡು ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇಟ್ಕೊಂಡು ಅಲ್ಲಿ ರಿಸರ್ಚ್ ಮಾಡಿದ್ರೆ ನಿಮ್ಗೆ ಯಾವ ರೀತಿ ಕ್ಲೈಮ್ ಮಾಡ್ಕೋಬಹುದು, ಅಥವಾ ನಿಮ್ದೇ ಓನ್ ಇನ್ ಹೌಸ್ ರಿಸರ್ಚ್ ಇದ್ರೆ ಯಾವ ರೀತಿ ಕ್ಲೈಮ್ ಮಾಡ್ಕೊಳ್ಬಹುದು. ಸೊ ಎರಡನ್ನೂ ಸಹ ನಾವೇನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಲೇಟರ್ ಪಾರ್ಟ್
ಡಿಡಕ್ಷನ್ ರೆಸ್ಪೆಕ್ಟ್ ಆಫ್ ಎಕ್ಸ್ಪೆಂಡಿಚರ್ ಆನ್ ಸ್ಪೆಸಿಫೈಡ್ ಬಿಸ್ನೆಸ್. ಕೆಲವೊಂದು ಸ್ಪೆಸಿಫೈಡ್ ಬಿಸ್ನೆಸ್ ಮೇಲೆ ನಾವೇನಾದರೂ ಎಕ್ಸ್ಪೆಂಡಿಚರ್ನ ಇನ್ಕರ್ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಡಿಡಕ್ಷನ್ಸ್ಗಳು ಯಾವ್ಯಾವ ರೀತಿ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಏನು ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಅದಾದ್ಮೇಲೆ ಟೆಲಿಕಾಂ ಲೈಸೆನ್ಸ್ ಫೀಸ್ ಯಾವ ರೀತಿ, ಅಮಾರ್ಟೈಸೇಷನ್ ಅಂದ್ರೆ ಒಂದೇ, ಡೆಪ್ರಿಸಿಯೇಷನ್ ಅಂದ್ರೆ ಒಂದೇ. ಅಸೆಟ್ಗೆ ನೀವು ಡೆಪ್ರಿಸಿಯೇಷನ್ ಆಗೋದಕ್ಕೆ ಡೆಪ್ರಿಸಿಯೇಷನ್ ವರ್ಡ್ ಯೂಸ್ ಮಾಡ್ತೀರಾ. ಇಂಟ್ಯಾಂಜಿಬಲ್ ಅಸೆಟ್ಸ್ ನಿಮ್ಮ ಯಾವ್ದು ಗುಡ್ ವಿಲ್ಲು, ಬ್ಯಾಂಕ್ನು, ಹವು, ಆಮೇಲೆ ವಾಟ್ ಇಸ್ ಇಟ್, ಟ್ರೇಡ್ ಮಾರ್ಕು, ಪೇಟೆಂಟು, ಕಾಪಿರೈಟು ಇಂಥವುಗಳಿಗೆಲ್ಲ ಆದ್ರೆ ಸೊ ನಿಮ್ಮ ಒಂದು ಏನೋ ಡೆಪ್ರಿಸಿಯೇಷನ್ ಅಥವಾ ಸಾರಿ ಡಿಡಕ್ಷನ್ ಚಾರ್ಜಸ್ ಯಾವ ರೀತಿ ಮಾಡ್ತಾರೆ ಅಂತ ಏನ್ ಮಾಡಿದ್ವಿ, ಸೊ ಡಿಸ್ಕಸ್ ಮಾಡಿದ್ವಿ. ದೆನ್ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಪ್ರೈಮರಿ ಎಕ್ಸ್ಪೆಂಡಿಚರ್ನ ಯಾವ ರೀತಿ ಅಮೌಂಟೈಸ್ ಮಾಡಬೇಕು. ಸೊ ಇನಿಷಿಯಲ್ ಟೈಮಲ್ಲಿ ನೀವು ಎಕ್ಸ್ಪೆಂಡಿಚರ್ಗಳನ್ನ ಇನ್ಕರ್ ಮಾಡ್ಕೊಂಡಿದ್ರೆ ಸೊ ಯಾವ ರೀತಿ ನೀವು ನಿಮ್ಮ ಒಂದು ಎಕ್ಸ್ಪೆಂಡಿಚರ್ಸ್ಗಳನ್ನ ನೀವು ಇನ್ಕರ್ ಮಾಡಿಕೊಂಡು ಅವುಗಳಿಂದ ನೀವು ಯಾವ ರೀತಿ ಡಿಡಕ್ಷನ್ಸ್ಗಳನ್ನ ತಗೊಳ್ಬೇಕು ಅಂತ ಏನ್ ಮಾಡ್ತೀರಾ, ಈ ಒಂದು ಅಮಾರ್ಟೈಸೇಷನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಮಾಡ್ತೀರಾ ನೋಡ್ತೀರಾ. ಅದಕ್ಕೆ ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅದನ್ನು ಸಹ ಅಲ್ಲಿ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. VRS ಸ್ಕೀಮು, ಅಮಾಲ್ಗಮೇಷನ್, ಡಿಮರ್ಜರು. ಓಕೆ, ಫಾರ್ ದ ಡೆವಲಪ್ಮೆಂಟ್ ಆಫ್ ಮಿನರಲ್ಸ್ ಏನಾದ್ರು ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ. ಆಮೇಲೆ ಲೈಫ್ ಆಫ್ ಕ್ಯಾಟಲ್, ಹೆಲ್ತ್ ಆಫ್ ಎಂಪ್ಲಾಯಿ, ಕಮಿಷನ್ ಟು ಎಂಪ್ಲಾಯಿ, ಬಾರೋಡ್ ಕ್ಯಾಪಿಟಲ್, ಈ ಎಲ್ಲಾ ಕಾನ್ಸೆಪ್ಟ್ಸ್ಗಳ ಮೇಲೂ ನೀವೇನ್ ಮಾಡ್ಬೇಕಾಗುತ್ತೆ, ಡಿಡಕ್ಷನ್ಸ್ಗಳನ್ನ ತೋರಿಸ್ಕೊಡ್ಬೋದು. ಡಿಡಕ್ಷನ್ ತೋರಿಸ್ಕೊಳ್ಳೋದು ಅಂದ್ರೆ ಅರ್ಥ ಸಿಂಪಲ್, P&L ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಆ ಎಕ್ಸ್ಪೆಂಡಿಚರ್ನ ಹಾಕ್ಬಿಟ್ಟು ವ್ಯಾಲ್ಯೂ ಹಾಕೋದು ಅಷ್ಟೇ, ಇನ್ನೇನಿಲ್ಲ, ನಥಿಂಗ್ ಸೀರಿಯಸ್ ಇಯರ್. ಅದಾದ್ಮೇಲೆ ನಿಮ್ಗೆ ಡಿಸಲೌಡ್ ಎಕ್ಸ್ಪೆಂಡಿಚರ್ ಅಂತ ನಾವು ನೋಡಿದ್ವಿ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಆದ್ಮೇಲೆ ಡಿಸಲೌಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಸೊ ಬಿಸ್ನೆಸ್ಗೆ ಸಂಬಂಧ ಪಡದೇ ಇರುವಂತಹ ಯಾವುದೇ ರೀತಿಯಾದಂತಹ ನೀವು ಸರ್ವಿಸ್ ನ ಕೊಟ್ಟು ಅದರಿಂದ ನೀವೇನಾದ್ರೂ ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡ್ಕೊಂಡಿದ್ರೆ ಅಂಥವನ್ನ ನೀವೇನ್ ಮಾಡೋ ಹಾಗಿಲ್ಲ, ನಿಮ್ಮ ಒಂದು ಡಿಡಕ್ಷನ್ಸ್ ಅಲ್ಲಿ ನೀವು ತೋರಿಸ್ಕೊಳ್ಳೋ ಹಾಗಿಲ್ಲ. ಬಿಕಾಸ್ ಇಟ್ ಇಸ್ ಇಲ್ಲಿಗಲ್ ಟು ಶೋ somebody's expenditure which are not related to your business, so those things should not be added or shown here. ಆಮೇಲೆ ಪೇಮೆಂಟ್ ಎಕ್ಸೀಡಿಂಗ್ 10,000 ಏನಾದರೂ ಇದ್ದಾಗ ಯು ನೀಡ್ ಟು ಪ್ರೊವೈಡ್ ಅ DD, ಅದು ಗೊತ್ತಿದೆ. ಐ ಥಿಂಕ್ ಇದ್ರ ಬಗ್ಗೆ ನಾವು ಯಾವ್ದ್ರ ಬಗ್ಗೆ ನಾವು ಮಾತಾಡೋಕ್ಕಿಲ್ಲ ಅನ್ಸುತ್ತೆ. ಸರ್ಟನ್ ಕಾಂಟ್ರಿಬ್ಯೂಷನ್ ನಾಟ್ ಡಿಡಕ್ಟಬಲ್. ಎಕ್ಸ್ಪೆಂಡಿಚರ್ ಅಲೌಡ್ ಇನ್ ಕ್ಯಾಶ್ ಬೇಸ್, ಐ ಥಿಂಕ್ ಎಷ್ಟಿದೆ ಅಮೌಂಟು, 10,000 ಕ್ಯಾಶು. ಸೊ ಬ್ಯಾಲೆನ್ಸ್ ಏನು ಮಾಡಬೇಕು ಅಂದ್ರೆ ಚೆಕ್ ಅಥವಾ DD ಮುಖಾಂತರ ಏನು ಮಾಡಬೇಕಾಗತ್ತೆ, ಕೊಡಬೇಕಾಗತ್ತೆ. ಇದೇನು ಬೇಡ. ಮೇಂಟೆನೆನ್ಸ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್, ಅವ್ನು ಹೆಂಗೆ ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆ. ಟ್ಯಾಕ್ಸ್ ಆಡಿಟ್ ಕಂಪಲ್ಸರಿ ಅವ್ನು ಏನು ಮಾಡಬೇಕಾಗತ್ತೆ, ಕಂಡಕ್ಟ್ ಮಾಡಬೇಕಾಗತ್ತೆ. ಇದಾದ್ಮೇಲೆ ನಾನು ನಿಮ್ಗೊಂದು ಫಾರ್ಮೆಟ್ನ ಕೊಟ್ಟಿದ್ದೆ. ಸೊ ಫಾರ್ಮೆಟನ್ನು ನಿಮಗೆ ತೋರಿಸ್ಬಿಟ್ಟು ಐ ಥಿಂಕ್ ಇಲ್ಲ ಹೋಯ್ತು. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಥವಾ ಇನ್ಕಮ್ ಎಸ್ಟಿಮೇಷನ್ ಅಂತ. ಸೊ ಇದಕ್ಕೊಂದು ಫಾರ್ಮೆಟ್ ಅನ್ನ ಇಲ್ಲಿ ಕೊಟ್ಟಿದ್ರು, ಇದನ್ನ ನಾವು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನು ಮಾಡಿದ್ವಿ. ಅದಾದ್ಮೇಲೆ ನಮ್ದೇ ಓನ್ ಫಾರ್ಮೆಟ್ ಇಟ್ಕೊಂಡು ಏನ್ ಮಾಡಿದ್ವಿ, ಈ ಒಂದು ಪ್ರಾಬ್ಲಮ್ಸ್ಗಳನ್ನ ಏನ್ ಮಾಡ್ತಾ ಬಂದ್ವಿ, ಸಾಲ್ವ್ ಮಾಡ್ತಾ ಬಂದ್ವಿ. ಆ ಪ್ರಾಬ್ಲಮ್ಸ್ಗಳನ್ನ ನಾವು ವೆನ್ ಯು ಗೋ ಟು ದ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಯಾವ ರೀತಿ ನಿಮ್ಮ ಒಂದು ಇನ್ಕಮ್ ಫ್ರಮ್ ಬಿಸ್ನೆಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಇಷ್ಟು ಬಂದು ಏನು ನಿಮ್ಮ ಮಾಡ್ಯೂಲ್ ನಂಬರ್ 2ಗೆ ಸಂಬಂಧಪಟ್ಟಂಗೆ ನೀವು ತಿಳ್ಕೊಳ್ಬೇಕಾಗಿರುವಂತಹ ಥಿಯರಿಟಿಕಲ್ ಕಾನ್ಸೆಪ್ಟ್. ಈ ಎರಡು ಮಾಡ್ಯೂಲಲ್ಲಿ ಏನಾದರೂ ಮತ್ತೆ ಸರ್ ಇದ್ರ ಬಗ್ಗೆ ಏನಾದರೂ ಒಂಚೂರು ಎಕ್ಸ್ಟ್ರಾ ಹೇಳಿ ಸರ್ ಅಂತ ಏನಾದರೂ ಇದ್ರೆ ಹೇಳಿ, ಸೊ ನಾನು ಮಾತಾಡ್ತೀನಿ. ಇಲ್ಲ ಅಂತ ಅಂದ್ರೆ ಐ ವಿಲ್ ಡೈರೆಕ್ಟ್ಲಿ ಗೆಟ್ ಇನ್ ಟು ಮಾಡ್ಯೂಲ್ ನಂಬರ್ 3.
ಹೋಪ್ ನಿಮ್ಗೆ ಮಾಡ್ಯೂಲ್ ನಂಬರ್ 3 ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಟ್ಯಾಕ್ಸ್ ಪ್ಲಾನಿಂಗ್, Yes, sir. Yes, sir. ಓಕೆ, ಟ್ಯಾಕ್ಸ್ ಅವಾಯ್ಡೆನ್ಸ್, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್. ಇದರಲ್ಲಿ ನಾವು ನೋಡಿದಂಥದ್ದು ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಟ್ಯಾಕ್ಸ್ ಎವೇಷನ್ ಅಂದ್ರೆ ಏನು, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಏನು, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು. ಸೊ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾದಾಗ ಸ್ವಲ್ಪ ನಾನು ಎಲ್ಲಾ ಜಾಗದಲ್ಲೂ ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ. ಐ ಥಿಂಕ್ ನೀವು ಎಕ್ಸಾಂಪಲ್ಸ್ಗಳನ್ನ ನೀವು ನೀಟಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಏನು, ಈ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ನ ಏನಕ್ಕೋಸ್ಕರ ಮಾಡ್ತಾರೆ ಅನ್ನೋದು ನಿಮ್ಗೆ ಏನಾಗುತ್ತೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ನಾನು ಟ್ಯಾಕ್ಸ್ ಪ್ಲಾನಿಂಗ್ ಅಂದ್ರೆ ಏನು, ಟ್ಯಾಕ್ಸ್ ಎವೇಷನ್ ಅಂದ್ರೆ ಏನು, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದ್ರೆ ಏನು, ಯಾವುದು ಲೀಗಲ್ ಯಾವುದು ಇಲ್ಲೀಗಲ್ ಅನ್ನೋದ್ರ ಬಗ್ಗೆನೂ ನಾನು ಏನ್ ಮಾಡಿದ್ದೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಮತ್ತೆ ಆಬ್ಜೆಕ್ಟಿವ್ಸ್ ಆಫ್ ಟ್ಯಾಕ್ಸ್ ಪ್ಲಾನಿಂಗು, ಮತ್ತೆ ಇದರಲ್ಲಿ ಮೂರು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸ್ ಪ್ಲಾನಿಂಗ್ ಬರುತ್ತೆ ಅಂತ ಹೇಳಿದ್ವಿ. ಅದಾದ್ಮೇಲೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಡಿಸ್ಕಸ್ ಮಾಡಿದ್ದು ಏನು ಅಂದ್ರೆ ಏರಿಯಾ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಯಾವ್ಯಾವ ಏರಿಯಾಗಳ ಮುಖಾಂತರ ಈ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಅನ್ನ ಮಾಡ್ತಾ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ನಾವು ಡಿಫರೆನ್ಸ್ ನೋಡಿದ್ವಿ. ಐ ಥಿಂಕ್ ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬಾ ಸಲ ಇದನ್ನ ಆಲ್ರೆಡಿ ಕೇಳಿದ್ರೆ, ಐ ಥಿಂಕ್ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳನ್ನ ರೆಫರ್ ಮಾಡಿದ್ರೆ 2 ವರ್ಷದ್ದು ಐ ಥಿಂಕ್ ಅದು ಆಲ್ರೆಡಿ ಕೇಳಿದಾರೆ. ಈ ಒಂದು 4 ಡಿಫರೆನ್ಸ್ ಗಳನ್ನ ಹೇಳಿ ಅಂತ. ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ ಫಾರ್ 15 ಮಾರ್ಕ್ಸ್ ಆಲ್ಸೋ. ಸೊ ಅದರಿಂದ ಬಿ ಕೇರ್ಫುಲ್, ಚೆನ್ನಾಗಿ ಓದ್ಕೊಳ್ಳಿ ಆ ಕಾನ್ಸೆಪ್ಟ್ ಅನ್ನ. ಅದಾದ್ಮೇಲೆ ನಿಮ್ಗೆ DTAA ಅಂತ ಬರುತ್ತೆ, ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ ಅಂತ. ಇದ್ರ ಮೇಲೂ ಸಹ 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರುತ್ತೆ. DTAA ಅಂದ್ರೆ ಏನು, ಏನಕ್ಕೋಸ್ಕರ ಮಾಡಬೇಕು, ಇದು ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ, ಮತ್ತೆ ಕಾಮನ್ ಆಗಿ ಯಾವ ರೀತಿಯಾದಂತಹ ರೇಟ್ ಆಫ್ ಪರ್ಸೆಂಟ್. ಸರ್ ಇದೆಲ್ಲ ರೇಟ್ ಆಫ್ ಪರ್ಸೆಂಟ್ ಎಲ್ಲ ನೋಡ್ಕೊಳ್ಬೇಕಾ? ನಾಟ್ ರಿಕ್ವೈರ್ಡ್. ಸುಮ್ಮನೆ ಜಸ್ಟ್ ಫಾರ್ ಗ್ಲಾನ್ಸ್ಗೆ ಏನ್ ಮಾಡಿ ನೀವು ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ, ಅಷ್ಟೇನೇನಿಲ್ಲ. ಇದಾದ್ಮೇಲೆ ನಿಮ್ಗೆ ಈ ಅಮಾಲ್ಗಮೇಷನ್ ಅಥವಾ ಮರ್ಜರ್ ಆಗ್ಬೇಕಾದಾಗ, ಸ್ಲಮ್ ಸೇಲ್ ಆಗ್ಬೇಕಾದಾಗ ಈ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದ್ವಿ. ಅದ್ರ ಬಗ್ಗೆ ಸ್ವಲ್ಪ ಟ್ಯಾಕ್ಸ್ ರಿಲೀಫ್ಸ್ಗಳು ಹೆಂಗ್ ಸಿಗುತ್ತೆ, ಅಮಾಲ್ಗಮೇಟಿಂಗ್ ಕಂಪನಿಗೆ, ಅದಾದ್ಮೇಲೆ ಅಮಾಲ್ಗಮೇಟೆಡ್ ಕಂಪನಿಗೆ ಯಾವ ರೀತಿ ಟ್ಯಾಕ್ಸ್ ರಿಲೀಫ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ವಿ ನಾವು ಡಿಸ್ಕಸ್ ಮಾಡಿದ್ವಿ. ಇದಾದ್ಮೇಲೆ ಗ್ಯಾರ್ ಅಂತ ನೋಡಿದ್ವಿ, ಜನರಲಿ ಆಂಟಿ ಅವಾಯ್ಡೆನ್ಸ್ ರೂಲ್ಸ್ ಅಂತ. ಏನಕ್ಕೋಸ್ಕರ ಈ ಒಂದು ಜನರಲ್ ಆಂಟಿ ಅವಾಯ್ಡೆನ್ಸ್ ರೂಲ್ಸ್ ನ ಮಾಡ್ತಾರೆ? ಜನರಲ್ ಆಗಿ ಇದು ಟ್ಯಾಕ್ಸ್ ಎವೇಷನ್ ಆಗದೆ ಇರೋ ಹಂಗೆ ತಡೆಯೋದಿಕ್ಕೆ ಏನ್ ಮಾಡಿದ್ರೆ ಈ ಒಂದು ಗ್ಯಾರ್ ಅನ್ನೋ ಒಂದು ಕಾನ್ಸೆಪ್ಟ್ ನ ಏನ್ ಮಾಡಿದ್ದಾರೆ ತಗೊಂಡ್ ಬಂದಿರುವಂತದ್ದು. ಸೊ ಇಷ್ಟು ಸಿಂಪಲ್ ನಿಮ್ಮ ಮಾಡ್ಯೂಲ್ ನಂಬರ್ 3 ಅಲ್ಲಿ, ಅಷ್ಟು ಡೀಟೇಲ್ಡ್ ಆಗಿಲ್ಲ. ಐ ಥಿಂಕ್ ಇಷ್ಟು ಕಾನ್ಸೆಪ್ಟ್ ನ ನೀಟಾಗಿ ನೀವು ನೋಡ್ಕೊಂಡ್ರೆ ಐ ಥಿಂಕ್ ದಟ್ ವಿಲ್ ಬಿ ಮೋರ್ ದನ್ ಎನಫ್. ಅದಾದ್ಮೇಲೆ ನಿಮ್ಗೆ ಮಾಡ್ಯೂಲ್ ನಂಬರ್ 4 ಅಲ್ಲಿ ಥಿಯರಿಲೂ ಕ್ವಶನ್ಸ್ಗಳು ಬರ್ತವೆ, ಪ್ರಾಬ್ಲಮ್ಸ್ ಅಲ್ಲೂ ಕ್ವಶನ್ಸ್ಗಳು ಬರ್ತವೆ. ಥಿಯರಿಲಿ ಹೆಂಗೆ ಅಂತ ಅಂದ್ರೆ, ನೀವು ಮ್ಯಾನೇಜರ್ ಡಿಸಿಷನ್ಸ್ಗಳನ್ನ ತಗೊಳ್ಬೇಕಾದಾಗ ಯಾವ್ಯಾವ ರೀತಿಯಾದಂತಹ ಡಿಸಿಷನ್ಸ್ ಫ್ಯಾಕ್ಟರ್ಸ್ಗಳನ್ನ ಕನ್ಸಿಡರ್ ಮಾಡಬೇಕು ವೈಲ್ ಟೇಕಿಂಗ್ ಅ ಡಿಸಿಷನ್ಸ್. ಸೊ ಅದು ಇಟ್ ಮೇ ಬಿ ಒಂದು ಅಸೆಟ್ ನ ಓನ್ ಫಂಡ್ ಇಂದ ಪರ್ಚೇಸ್ ಮಾಡೋದಿರ್ಬೋದು, ಅಥವಾ ಕ್ಯಾಪಿಟಲ್ ನ ಬಾರೋ ಮಾಡಿ ನೀವು ಪರ್ಚೇಸ್ ಮಾಡೋದಿರ್ಬೋದು. ಒಂದು ಅಸೆಟ್ ನ ಲೀಸಿಗೆ ತಗೊಳ್ಬೇಕಾ, ಓನ್ ಮಾಡ್ಬೇಕಾ, ಇನ್ಸ್ಟಾಲ್ಮೆಂಟ್ ಗೆ ಹೋಗ್ಬೇಕಾ, ಹೈಯರ್ ಪರ್ಚೇಸ್ ಗೆ ಹೋಗ್ಬೇಕಾ, ಮತ್ತೆ ಸೇಲ್ ಆಫ್ ಅಸೆಟ್ ನ ಸೈಂಟಿಫಿಕ್ ರಿಸರ್ಚ್ ಯೂಸ್ ಮಾಡಿರೋ ಅಸೆಟ್ ನ ಸೇಲ್ ಮಾಡ್ಬೇಕಾದಾಗ ಏನೇನ್ ಫ್ಯಾಕ್ಟರ್ಸ್ ಕನ್ಸಿಡರ್ ಮಾಡಬೇಕು, ಮೇಕ್ ಆರ್ ಬೈ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾ, ಇಲ್ಲೇ ನಾನು ಬೈ ಮಾಡಬೇಕು ಅಂತ ಅಂದ್ರೆ ಏನೇನ್ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಬೇಕು, ರಿಪೇರ್ಸು, ರೀಪ್ಲೇಸ್ಮೆಂಟ್, ರಿನ್ಯೂವಲ್, ರಿನೋವೇಷನ್ ಮಾಡಬೇಕು ಅಂತ ಅಂದ್ರೆ ಏನೇನ್ ಕಾನ್ಸೆಪ್ಟ್ಸ್ ಗಳು, ಅಥವಾ ಇದರಲ್ಲಿ ಆಗುವಂತ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಗಳು ಏನೇನಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಶಟ್ ಡೌನ್ ಆರ್ ಕಂಟಿನ್ಯೂ, ನಿಮ್ಮ ಒಂದು ಬಿಸ್ನೆಸ್ ನ ನೀವು ಕಂಟಿನ್ಯೂ ಮಾಡ್ಬೇಕಾ ಅಥವಾ ನೀವು ಶಟ್ ಡೌನ್ ಮಾಡ್ಬೇಕಾ ಅನ್ನೋದಾದಾಗ ಏನೇನ್ ಕಾನ್ಸೆಪ್ಟ್ಸ್ ಗಳನ್ನ ನೀವು ತಲೆ ಇಟ್ಕೊಳ್ಬೇಕು ಅನ್ನೋದನ್ನ ಈ ಒಂದು ಮಾಡ್ಯೂಲ್ ನಂಬರ್ 4 ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಇದರಲ್ಲಿ ನಿಮ್ಗೆ ಒಂದೊಂದು ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಮೇಲೆ ಐ ಥಿಂಕ್ ನಾವು ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಮಾಡಿದ್ವಿ. ದೇರ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಪ್ರಾಬ್ಲಮ್ಸ್ ವಿಚ್ ಆರ್ ರಿಲೇಟೆಡ್ ಟು ವಾಟ್ ವಿ ಕಾಲ್ಡ್ ಆಸ್ ಮ್ಯಾನೇಜರಲ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಅಂಡರ್ ಮ್ಯಾನೇಜರಲ್ ಡಿಸಿಷನ್ಸ್ ಮೇಕಿಂಗ್ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಇದಾದ್ಮೇಲೆ ನಿಮ್ಮ ಮಾಡ್ಯೂಲ್ ನಂಬರ್ 5 ಅಲ್ಲಿ ಅಸೆಸ್ಮೆಂಟ್, ಐ ಥಿಂಕ್ ಇದು ಪ್ಯೂರ್ಲಿ ಥಿಯರಿ. ಎಲ್ಲಾದ್ರೂ ಕೇಳಿದ್ರೆ ನಿಮ್ಗೆ ಒಂದು ಪ್ರಾಬ್ಲಮ್ ನ ಕೇಳೋ ಚಾನ್ಸಸ್ ಇರಬಹುದು. ಐ ಥಿಂಕ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ನಿಮ್ಗೆ. ಪ್ರೊಸೀಜರ್ ಫಾರ್ ಅಸೆಸ್ಮೆಂಟ್ ಅಂತೆ, ಒಂದು ವ್ಯಕ್ತಿ 1 ವರ್ಷ ಆದ್ಮೇಲೆ ಅವನು ಯಾವ ರೀತಿ ತನ್ನ ಓವರ್ ಆಲ್ ಇನ್ಕಮ್ಸ್ ಗಳನ್ನ ಅವನು ಅಸೆಸ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಡಿಫ್ರೆಂಟ್ ಫಾರ್ಮ್ಸ್ ಗಳಿದಾವೆ. ನಾನು ಇದನ್ನ ವಿತ್ ಎಕ್ಸಾಂಪಲ್ಸ್ ಗಳು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಏನು, ಸಮ್ಮರಿ ಅಸೆಸ್ಮೆಂಟ್ ಅಂತ ಅಂದ್ರೆ ಏನು, ರೆಗ್ಯುಲರ್ ಆರ್ ಸ್ಕ್ರೂಟಿನಿ ಅಸೆಸ್ಮೆಂಟ್ ಅಂತ ಅಂದ್ರೆ ಏನು, ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್ ಅಂತ ಅಂದ್ರೆ ಏನು.
ಇನ್ಕಮ್ ಎಸ್ಕೇಪಿಂಗ್ ಅಸೆಸ್ಮೆಂಟ್ ಅಂತ ಅಂದ್ರೆ ಏನು, ಈ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಸ್ಮೆಂಟ್ಗಳ ಬಗ್ಗೆ ನಾವು ನೋಡಿದ್ವಿ. ಐ ಥಿಂಕ್ ಇದನ್ನ 5 ಮಾರ್ಕ್ಸ್ ಆದ್ರೂ ಕೇಳ್ಬೋದು, 15 ಮಾರ್ಕ್ಸ್ ಆದ್ರೂ ಕೇಳ್ಬೋದು. ದೆನ್ ಪ್ರೊಸೀಜರ್ ಟು ಪೇ ಅಡ್ವಾನ್ಸ್ ಟ್ಯಾಕ್ಸ್. ಒಂದು ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಅಂದ್ರೆ ಏನ್ ಪ್ರೊಸೀಜರ್, ಐ ಥಿಂಕ್ ಈ ಫಾರ್ಮೆಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಯಾವ ರೀತಿ ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡ್ತಾರೆ ಅಂತ ಇಲ್ಲಿ ಎಲ್ಲಾ ಕಡೆ ಅಬ್ಸರ್ವ್ ಮಾಡಿ. ಇಲ್ಲಿ ಒಂದು ವರ್ಡ್ ಇದೆಯಲ್ಲ, ಏನದು ಎಸ್ಟಿಮೇಟೆಡ್. ಎಲ್ಲಾನು ಸಹ ಎಸ್ಟಿಮೇಟೆಡ್ ಬೇಸಿಸ್ ಆಗಿ ಇಟ್ಕೊಂಡು ಏನ್ ಮಾಡ್ತೀರಾ ನೀವು ಅಡ್ವಾನ್ಸ್ ಟ್ಯಾಕ್ಸ್ ಪೇ ನ ಮಾಡ್ತೀರಾ ಹೋಗ್ತೀರಾ. ಯಾವುದೇ ರೀತಿಯಾದಂತಹ ಕಂಪಲ್ಷನ್ ಇರಲ್ಲ ನೀವ್ ಏನ್ ಮಾಡೋದಕ್ಕೆ ಟ್ಯಾಕ್ಸ್ ನ ಏನೋ ಇಷ್ಟೇ ಟ್ಯಾಕ್ಸ್ ಕಟ್ಟಬೇಕು ಅಂತ ಯಾವುದೇ ರೀತಿ ಕಂಪಲ್ಷನ್ ಇಲ್ಲ. ನಿಮ್ಗೆ ಈ ವರ್ಷ ಎಷ್ಟು ಆದಾಯ ಬರ್ಬೋದು ಅಂತ ಮುಂಚೆನೆ ಯೋಚನೆ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಅದ್ರ ಮೇಲೆ ಟ್ಯಾಕ್ಸ್ ನ ಕಟ್ತೀರಾ. ಕಂಪನೀಸ್ಗಳಾದ್ರೆ ಅಥವಾ ಇಂಡಿವಿಜುವಲ್ ಅಸೆಸ್ಸಿಗಳಾದಾಗ ಯಾವ ರೀತಿ ಯಾವ ಟೈಮಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ನ ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡಬೇಕು ಅಂತ ಐ ಥಿಂಕ್ ಇದನ್ನ ನಾನು ಹೇಳಿದ್ದೀನಿ ನಿಮ್ಗೆ. ಅಡ್ವಾನ್ಸ್ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅದನ್ನ ಪೀರಿಯಡ್ ವೈಸ್ ಲೈಕ್ 15%, 45%, 75%, 100% ರಾಯಿತಿ ನೀವೇನ್ ಮಾಡ್ಬೇಕಾಗುತ್ತೆ ಪೇ ಮಾಡ್ಬೇಕಾಗುತ್ತೆ. ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ನಾನೇ ಓನ್ ಆಗಿ ತಗೊಂಡಾಗ ಅಥವಾ ನಾನೇ ಓನ್ ಆಗಿ ಅಸೆಸ್ ಮಾಡಿ ಪೇ ಮಾಡಿದಾಗ ಏನ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು, ಅಥವಾ ಯಾರೋ ಒಬ್ಬ ಅಸೆಸಿಂಗ್ ಆಫೀಸರು ಅವನೇನಾದ್ರೂ ಸ್ಕ್ರೂಟಿನಿ ಮಾಡಿಬಿಟ್ಟು ಅವನು ಇಷ್ಟು ಕಟ್ಟು ಅಂತ ನೀನ್ ಹೇಳ್ಬೇಕಾದಾಗ ಆವಾಗ ಏನ್ ಪ್ರೊಸೀಜರ್ ಇದೆ ಅದನ್ನ ಏನ್ ಮಾಡಿದ್ವಿ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಆಮೇಲೆ ಅಕಸ್ಮಾತ್ ಅವನೇನಾದ್ರೂ ಕಟ್ಲಿಲ್ಲ ಅಂತ ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ನ ಅದಕ್ಕೆ ಏನು ಪೇಮೆಂಟು ಎಷ್ಟು ಪೆನಾಲ್ಟಿ ಕಟ್ಟಬೇಕು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗ್ತಿದ್ವಿ. ಅದಾದ್ಮೇಲೆ ಇಲ್ಲಿ TDS ಬಗ್ಗೆ ಮಾತಾಡಿದ್ವಿ. TDS ಅಂತ ಅಂದ್ರೆ ಏನು, ಸೊ TDS ನ ಯಾರಿಗೆ ಡಿಡಕ್ಟ್ ಮಾಡ್ತಾರೆ, ಯಾವಾಗ ಡಿಡಕ್ಟ್ ಮಾಡ್ತಾರೆ, ರೇಟ್ ಆಫ್ TDS ಎಷ್ಟಿದೆ, ಮತ್ತೆ ಕೆಲವೊಂದು ಫಂಡ್ಸ್ಗಳ ಮೇಲೆ ಲೈಕ್ ಪ್ರಾವಿಡೆಂಟ್ ಫಂಡ್ ಇರ್ಬೋದು, ನಿಮ್ಮ FD ಇರ್ಬೋದು, ಅಥವಾ ಡಿವಿಡೆಂಡ್ ಇರ್ಬೋದು, ಮತ್ತೆ ಈ ಲಾಟ್ರಿ ಪಜಲ್ಸ್ಗಳ ಮೇಲೆ ಬಂದಿರುವಂತಹ ಆಕ್ಟಿವಿಟಿ ಇರ್ಬೋದು, ರೆಂಟ್ ಮೇಲೆ ಇರ್ಬೋದು, ಈ ಎಲ್ಲಾ ಜಾಗದಲ್ಲೂ ಏನ್ ಮಾಡ್ತಾನೆ ಅವನು TDS ನ ಡಿಡಕ್ಟ್ ಮಾಡ್ತಾನೆ. ಸೊ ಆ TDS ಡಿಡಕ್ಟ್ ನ ಯಾವ ರೀತಿ ಯಾವ ಪ್ರೊಸೀಜರ್ ಡಿಡಕ್ಟ್ ಮಾಡ್ತಾರೆ ಅಂತ ಏನ್ ಮಾಡಿದ್ವಿ ನೋಡಿದ್ವಿ. ದೆನ್ ಫೈಲಿಂಗ್ ಆಫ್ ರಿಟರ್ನ್. ಸೊ ನಾನು ಆಗ್ಲೇ ಹೇಳ್ದಂಗೆ ರಿಟರ್ನ್ ಫೈಲಿಂಗ್ಸ್ ನ ಹೆಂಗ್ ಮಾಡಬೇಕು, ಯಾವ ಒಂದು ಫಾರ್ಮೆಟ್ ಮುಖಾಂತರ ಮಾಡಬೇಕು ಅಂತ ಐ ಥಿಂಕ್ ನಾನು ಕೆಲವೊಂದು ಇಮೇಜಸ್ಗಳೆಲ್ಲ ತೋರಿಸ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಎಲ್ಲಿಗೆ ಹೋಗ್ಬಿಟ್ಟು ಯಾವ ರೀತಿ ನೀವು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ ಅಥವಾ ಟ್ಯಾಕ್ಸ್ ನ ಕಟ್ಟಬೇಕಾಗುತ್ತೆ ಅಂತ. ಐ ಥಿಂಕ್ ನೀವು ಈ ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಫೈಲಿಂಗ್ ಎನಿವೇರ್ ಎನಿ ಟೈಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ, ಐ ಥಿಂಕ್ ಇದು ಸ್ವಲ್ಪ ನಿಮ್ಗೆ ಚೇಂಜಸ್ ಆಗುತ್ತೆ. ಯಾಕೆ ಇವಾಗ ಸ್ವಲ್ಪ ವೆಬ್ಸೈಟ್ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ಇದ್ರದ್ದು ಲುಕ್ ವೈಸ್ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಬೈ ಆಡಿಂಗ್ ಸಮ್ ಅಡಿಷನಲ್ ಫೀಚರ್ಸ್. ಬಟ್ ನೀವು ಯಾವುದೇ ರೀತಿ ಆಗ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ನ ರಿಟರ್ನ್ ಫೈಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ 8 ಸ್ಟೆಪ್ಸ್ ಏನಿದೆ 8 ಸ್ಟೆಪ್ಸ್ ನ ಏನ್ ಮಾಡ್ಬೇಕಾಗತ್ತೆ, 8 ಸ್ಟೆಪ್ಸ್ ನ ಏನ್ ಮಾಡ್ಬೇಕಾಗತ್ತೆ ಫಾಲೋ ಮಾಡ್ಬೇಕಾಗತ್ತೆ. ಸೊ ಇದಾದ್ಮೇಲೆ ನಿಮ್ಗೆ ಲಾಸ್ಟ್ ಕಾನ್ಸೆಪ್ಟ್ ಇದ್ದಿದ್ದು ಪೆನಾಲ್ಟಿ ಅಂಡರ್ ಸೆಕ್ಷನ್ 234A, B and C ಅಂತ. ಐ ಥಿಂಕ್ ಇದನ್ನ ನಾನ್ ಮಾತಾಡೋದಕ್ಕಿಂತ ಐಶ್ವರ್ಯ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಬಿಕಾಸ್ ಐಶ್ವರ್ಯ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ. ಪೆನಾಲ್ಟಿ ಸೆಕ್ಷನ್ 234A ಏನ್ ಹೇಳುತ್ತೆ, 234B ಏನ್ ಹೇಳುತ್ತೆ, 234C ಅಂತ ಏನ್ರ ಬಗ್ಗೆ ಹೇಳುತ್ತೆ ಅಂತ ಐ ಥಿಂಕ್ ಅವ್ರು ಮಾತಾಡಬೇಕಾದಾಗ ಪ್ರೆಸೆಂಟೇಶನ್ ಅಲ್ಲಿ ಹೇಳಿದ್ರು. ಸೊ ರಿಟರ್ನ್ ಫೈಲಿಂಗ್ ನ ಮಾಡ್ಲಿಲ್ಲ ಅಥವಾ ರಿಟರ್ನ್ ಆಫ್ ಇನ್ಕಮ್ ನ ಫರ್ನಿಶ್ ಮಾಡ್ಲಿಲ್ಲ ಅಂತ ಅಂದ್ರೆ ಯಾವ ರೀತಿ ಪೇ ಮಾಡ್ಬೇಕಾಗತ್ತೆ ಪೆನಾಲ್ಟಿನ, ಮತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡ್ಲಿಲ್ಲ ಅಂತ ಅಂದ್ರೆ ಯಾವ ರೀತಿ ಪೇ ಮಾಡ್ಬೇಕಾಗತ್ತೆ ಪೆನಾಲ್ಟಿನ ಅಂತ. ಅದಾದ್ಮೇಲೆ ಆನ್ ಟೈಮ್ ಅಲ್ಲಿ ನೀವೇನಾದ್ರೂ ಅಡ್ವಾನ್ಸ್ ಟ್ಯಾಕ್ಸ್ ನ ಪೇ ಮಾಡ್ಲಿಲ್ಲ ಅಂತ ಅಂದ್ರೆ ನೀವು ಎಷ್ಟು ಪೆನಾಲ್ಟಿನ ಕಟ್ಟಬೇಕಾಗತ್ತೆ ಅಂತ ವಿತ್ ಎಕ್ಸಾಂಪಲ್ ವಿತ್ ಪ್ರಾಬ್ಲಮ್ ಅವ್ರು ಏನ್ ಮಾಡಿದ್ರು, ಐಶ್ವರ್ಯ ಅವರು ಏನ್ ಮಾಡಿದ್ರು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಹೇಳಿಕೊಟ್ಟಿದ್ರು. ಇಷ್ಟು ಬಂದು ಏನು ನಿಮ್ಮ ಮಾಡ್ಯೂಲ್ ನಂಬರ್ 5 ಅಲ್ಲಿ ಇರುವಂತಹ ಕಾನ್ಸೆಪ್ಟ್ಸ್ಗಳು. ಇಷ್ಟೊತ್ತಂಗ ನಾನು ಏನೇನ್ ಮಾತಾಡಿದ್ದೀನಿ ಎಲ್ಲಾದ್ರೂ ಮೇಲೂ ಎಲ್ಲೋ ಒಂದ್ ಕಡೆ ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ ಕ್ವಶನ್ಸ್ ಇನ್ ದ ಎಕ್ಸಾಮಿನೇಷನ್. ಸರ್ ಮಾಡ್ಯೂಲ್ 2 ಮಾಡ್ಯೂಲ್ 3 ಬಿಟ್ಬಿಟ್ರು, ಮಾಡ್ಯೂಲ್ 1 ಮಾಡ್ಯೂಲ್ 4 ಮಾಡ್ಯೂಲ್ 5 ಓದ್ಕೊಳ್ಳಿ ಸಾಕು, ನಾನು ನಂಗೆ ಹೇಳೋದಕ್ಕೆ ಆಗೋದಿಲ್ಲ. ಬಿಕಾಸ್ ವೆನ್ ದೇ ಆರ್ ಪಿಕಿಂಗ್ ದ ಕ್ವಶನ್ಸ್, ಸೊ ದೇ ವಿಲ್ ಟೇಕ್ ಕ್ವಶನ್ಸ್ ಫ್ರಮ್ ಈಚ್ ಅಂಡ್ ಎವ್ರಿ ಮಾಡ್ಯೂಲ್ ಅಲ್ಲಿ ತಗೊಳ್ಳೋದ್ರಿಂದ, ಸೊ ಯು ಹ್ಯಾವ್ ಟು ರೀಡ್ ಆಲ್ ದ ದ ಕಾನ್ಸೆಪ್ಟ್ಸ್, ಓದ್ಲೇಬೇಕಾಗತ್ತೆ, ದೇರ್ ಇಸ್ ನೋ ಆಪ್ಷನ್. ಸೊ ವಾಟ್ ಯು ಹ್ಯಾವ್ ಟು ಡೂ ಇಸ್ ಲೈಕ್ ಈ 5 ಮಾಡ್ಯೂಲ್ ನಾನು ಇವಾಗ ಏನ್ ನಿಮ್ಗೆ ಹೇಳಿದೀನಿ, ಈ 5 ಮಾಡ್ಯೂಲ್ ನ ಏನ್ ಮಾಡಿ ನೀವು ನಾಳೆ ನಾಡಿದ್ದು ಕೂತ್ಕೊಂಡು ಒಂದ್ಸಲಿ ನೀಟಾಗಿ ಏನ್ ಮಾಡಿ ಓದಿ. ಸೊ ಓದ್ಬಿಟ್ಟು ನಿಮ್ಗೆ
ಯಾವ್ಯಾವ್ದಾದ್ರು ಕಾನ್ಸೆಪ್ಟ್ಸ್ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಬೇಕು ಸರ್ ಅನ್ನೋದಿದ್ರೆ ಅದನ್ನ ನೋಟ್ ಮಾಡ್ಕೊಂಡು ಬನ್ನಿ ನೀವು ಸೋಮವಾರ ಕ್ಲಾಸಿಗೆ ಬರ್ಬೇಕಾದಾಗ. ಸೊ ಅವತ್ತಿನ ದಿನ ಏನ್ ಮಾಡೋಣ, ವಿ ವಿಲ್ discuss little more theoretical aspect about the concept that you will going to bring. ಅದಾದ್ಮೇಲೆ ಬೇಕಾದ್ರೆ ನಾವು ಪ್ರಾಬ್ಲಮ್ಸ್ ಗೆ ಡೈರೆಕ್ಟ್ ಆಗಿ ಇಟ್ಕೊಳ್ಳೋಣ. Hope is this fine? Yes, sir. Yes, sir. Okay. Yeah. Thank you.